ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಕಾಶ್ ಸನ್ನಕನವರ್, ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಶೋಧನಾ ಮಾರ್ಗದರ್ಶಕರು, ಶಿಕ್ಷಣ ಅಧ್ಯಯನ ವಿಭಾಗ, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಕಳೆದ 13 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಯೋಜನೆಯಡಿಯಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಇರುವಂತಹ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್, ಭಾರತೀಯ ಪ್ರಶಿಕ್ಷಣ ಸಂಸ್ಥಾನ ಇದರ ವತಿಯಿಂದ ಶೈಕ್ಷಣಿಕ ಸಂಶೋಧನೆಯ ವಿವಿಧ ಶೀರ್ಷಿಕೆಗಳ ಅಡಿಯಲ್ಲಿ ನಾನು ಶೈಕ್ಷಣಿಕ ಸಂಶೋಧನೆಯ ವಿಧಾನಗಳು, ಪರಿಮಾಣಾತ್ಮಕ, ಗುಣಾತ್ಮಕ ವಿಧಾನಗಳ ಅರ್ಥ, ವ್ಯಾಖ್ಯಾನಗಳು ಮತ್ತು ಗುಣಲಕ್ಷಣಗಳನ್ನು ಕುರಿತು ಇಂದಿನ ಅವಧಿಯಲ್ಲಿ ಚರ್ಚಿಸೋಣ. ಶೈಕ್ಷಣಿಕ ಸಂಶೋಧನೆಯ ವಿಧಾನಗಳು. ಸಂಶೋಧನಾ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಮಾಡಬೇಕಾದರೆ ಯಾವುದೇ ಒಂದು ಸಂಶೋಧನಾ ವಿಧಾನವನ್ನು ಅನ್ವಯನ ಮಾಡಿಕೊಂಡು ಸಂಶೋಧನೆಯನ್ನು ಮಾಡಬೇಕಾಗುತ್ತದೆ. ಸಂಶೋಧನೆಯು ಮೂಲಭೂತವಾಗಿ ಸಮಸ್ಯೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಲು ವಸ್ತುನಿಷ್ಠವಾಗಿ ಪರಿಶೀಲಿಸಬಹುದಾದ ವಿಧಾನಗಳ ಮೂಲಕ ಹುಡುಕುವ ವ್ಯವಸ್ಥಿತ ವಿಚಾರಣೆಯಾಗಿದೆ. ನಾವು ವಸ್ತುನಿಷ್ಠವಾಗಿ ಪರಿಶೀಲಿಸಬಹುದಾದ ವಿಧಾನಗಳ ಮೂಲಕ ನಾವು ಒಂದು ಸತ್ಯವನ್ನು, ಅಂದರೆ ಎನ್ಕ್ವೈರಿ, ಸಿಸ್ಟಮ್ಯಾಟಿಕ್ ಎನ್ಕ್ವೈರಿ ಆಫ್ ಟ್ರೂತ್ ಅಂತ ಕರಿತಾ ಇದ್ದೀವಿ. ಶೈಕ್ಷಣಿಕ ಸಂಶೋಧನೆ ಎಂದರೆ ಅನ್ವೇಷಣೆಯ ಯಾತ್ರೆ. ಇದು ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕುವ ಒಂದು ಪ್ರಯತ್ನ. ಅಂದರೆ ಯಾವುದೇ ಒಂದು ವಿಷಯದಲ್ಲಿ ನಾವು ಸಮಸ್ಯೆಗೆ ಉತ್ತರವನ್ನು ಹುಡುಕಬೇಕಾಗಿತ್ತಂದರೆ ಅದಕ್ಕೆ ನಾವು ಸಿಸ್ಟಮ್ಯಾಟಿಕ್ ಎನ್ಕ್ವೈರಿ ಆಫ್ ಟ್ರೂತ್ಗಳ ಮೂಲಕ ಒಂದು ವ್ಯವಸ್ಥಿತವಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ ಅಥವಾ ಕಂಡುಕೊಳ್ಳುವ ಪ್ರಯತ್ನವಾಗಿದೆ. ಯಾವುದೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಸಿದ್ಧಾಂತಗಳನ್ನು ರೂಪಿಸಲು ಅಥವಾ ಅಸ್ತಿತ್ವದಲ್ಲಿರುವ ಸಿದ್ಧಾಂತವನ್ನು ಮಾರ್ಪಡಿಸಲು, ಸ್ವೀಕರಿಸಲು ಅಥವಾ ರದ್ದುಗೊಳಿಸಲು ಸಂಶೋಧನೆಯ ಅಗತ್ಯವಿದೆ. ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಸಿದ್ಧಾಂತ, ಈಗ ನ್ಯೂ ಥೇರೀಸ್, ಹೊಸ ಸಿದ್ಧಾಂತಗಳನ್ನು ರೂಪಿಸಬೇಕಾಗಿತ್ತಂದರೆ ನಾವು ಸಂಶೋಧನೆಯನ್ನು ಮಾಡಿ ಆ ಸಿದ್ಧಾಂತವನ್ನು ನಾವು ರೂಪುಗೊಳಿಸಬೇಕಾಗತ್ತೆ. ಅಥವಾ ಇದ್ದಂಥ ಸಿದ್ಧಾಂತಗಳಿಗೆ ಈಗಾಗಲೇ ಮೊದಲೇ ಇರುವ ಶೈಕ್ಷಣಿಕ ಸಿದ್ಧಾಂತಗಳನ್ನು ನಾವು ರದ್ದುಗೊಳಿಸಬೇಕಾಗಿತ್ತಂದರೆ ವ್ಯವಸ್ಥಿತವಾಗಿ ಸಂಶೋಧನೆಯನ್ನು ಮಾಡಿ ಆ ಸಂಶೋಧನೆಯು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಮಂಜಸವಾಗಿಲ್ಲವೆಂದರೆ ಅದನ್ನು ನಾವು ರದ್ದುಪಡಿಸಬೇಕಾಗುತ್ತದೆ. ಸಂಶೋಧನಾ ಪ್ರಕ್ರಿಯೆಯಲ್ಲಿನ ಹಂತಗಳು. ಸ್ಟೆಪ್ಸ್ ಇನ್ ದ ರಿಸರ್ಚ್ ಪ್ರೊಸೆಸಸ್. ಸಂಶೋಧನಾ ಪ್ರಕ್ರಿಯೆಯಲ್ಲಿ ಈ ಕೆಳಕಾಣಿಸಿದ ಹಂತಗಳನ್ನು ನಾವು ಕಾಣುತ್ತೇವೆ. ಸಂಶೋಧನಾ ಸಮಸ್ಯೆಯನ್ನು ಗುರುತಿಸುವುದು ಇದು ಮೊದಲನೆಯ ಹಂತವಾಗಿದೆ. ಎರಡನೆಯ ಹಂತ ಸಂಬಂಧಿತ ಸಾಹಿತ್ಯದ ವಿಮರ್ಶೆ ಅಥವಾ ಅವಲೋಕನ, ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್, RRL ಎಂದು ಕೂಡ ನಾವು ಇದನ್ನು ಕರೆಯುತ್ತೇವೆ. ಮೂರನೆಯ ಹಂತ ಫಾರ್ಮುಲೇಟಿಂಗ್ ಹೈಪೋಥೆಸಿಸ್, ಪ್ರಾಕಲ್ಪನೆಗಳನ್ನು ರೂಪಿಸುವುದು. ಸಂಶೋಧನಾರ್ಥಿಯು ಮೊದಲನೆಯ ಹಂತದಲ್ಲಿ ತನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಫೈಂಡ್ ಔಟ್ ದಿ ರಿಲೆವೆಂಟ್ ರಿಸರ್ಚ್ ಪ್ರಾಬ್ಲಮ್ಸ್ ಇನ್ ಫಸ್ಟ್ ಸ್ಟೆಪ್. ಎರಡನೇ ಹಂತದಲ್ಲಿ ಆ ಸಮಸ್ಯೆಗೆ ಸಂಬಂಧಿತ ಸಾಹಿತ್ಯದ ಅವಲೋಕನವನ್ನು ನಾವು ಕಲೆ ಹಾಕಬೇಕಾಗತ್ತೆ. ಮೂರನೇ ಹಂತದಲ್ಲಿ ಪ್ರಾಕಲ್ಪನೆಗಳನ್ನು ರೂಪಿಸಿಕೊಳ್ಳುವುದು. ನಾಲ್ಕನೇ ಹಂತದಲ್ಲಿ ಸಂಶೋಧನಾ ವಿಧಾನ ಅಥವಾ ವಿನ್ಯಾಸವನ್ನು ಆರಿಸುವುದು. ಚೂಸಿಂಗ್ ದ ರಿಸರ್ಚ್ ಮೆಥಡ್ ಆರ್ ಡಿಸೈನ್ಸ್. ಇದು ಬಹಳ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವ ಹಂತ ಅಂಥೇಳಿ ಕರಿತಾ ಇದ್ದೀವಿ ನಾವು. ಈ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಆರಿಸಿಕೊಂಡಿರುವ ಅಥವಾ ಸೆಲೆಕ್ಟ್ ಮಾಡಿರುವಂಥ ಟಾಪಿಕ್, ಸಮಸ್ಯೆ ಏನದ, ಆ ಸಮಸ್ಯೆಗೆ ಅನುಗುಣವಾಗಿ ನಾವು ಒಂದು ಸಮಂಜಸವಾಗಿರ್ತಕ್ಕಂಥ ಅಥವಾ ಸಮರ್ಪಕವಾಗಿರ್ತಕ್ಕಂಥ ಸಂಶೋಧನಾ ವಿಧಾನ ಅಥವಾ ವಿನ್ಯಾಸವನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ಐದನೆಯ ಹಂತದಲ್ಲಿ ದತ್ತಾಂಶದ ಸಂಗ್ರಹಣೆ. ಏನು ವಿಧಾನವನ್ನು ಬಳಸಿಕೊಂಡಿರ್ತೀವಿ ಆ ವಿಧಾನಕ್ಕೆ ಅನುಗುಣವಾಗಿ ದತ್ತಾಂಶದ ಸಂಗ್ರಹಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ದತ್ತಾಂಶದ ಸಂಗ್ರಹಣೆಗೆ ಬೇಕಾದ ಟೂಲ್ಸ್
ಅಥವಾ ಸಾಧನಗಳು ಅಂತ ಏನು ಕರಿತೀವಿ, ಆ ಸಾಧನಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಸಮಂಜಸವಾಗಿರತಕ್ಕಂತಹ ದತ್ತಾಂಶಗಳನ್ನು ಸಂಗ್ರಹ ಮಾಡಿಕೊಳ್ಳುವ ಹಂತ ಅಂತೇಳಿ ಇದಕ್ಕೆ ಕರಿತಾ ಇದ್ದೀವಿ. ಇನ್ನು 6ನೇ ಹಂತ ಡಾಟಾ ಅನಾಲಿಸಿಸ್, ದತ್ತಾಂಶದ ವಿಶ್ಲೇಷಣೆ ಅಂತ ಕರಿತಾ ಇದ್ದೀವಿ. ಅಂದರೆ ಸಂಖ್ಯಾತ್ಮಕವಾಗಿರ್ತಕ್ಕಂತಹ ದತ್ತಾಂಶ ಅಥವಾ ಗುಣಾತ್ಮಕವಾಗಿರ್ತಕ್ಕಂತಹ ದತ್ತಾಂಶವನ್ನು ನಾವು ಈ ಹಂತದಲ್ಲಿ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತದೆ. 7ನೇ ಹಂತ, ಇಲ್ಲೇ ಫಲಿತಾಂಶಗಳನ್ನು ವ್ಯಾಖ್ಯಾನಿಸುವುದು. ಅಂದರೆ ನಮ್ಮ ಸಂಶೋಧನೆಗೆ ಸಂಬಂಧಿಸಿರತಕ್ಕಂತಹ ಫಲಿತಾಂಶ ಉತ್ತರವನ್ನು ನಿಖರವಾಗಿ ನಾವು ಸಂಶೋಧನೆಯಲ್ಲಿ ವ್ಯಾಖ್ಯಾನಿಸಬೇಕಾಗುತ್ತೆ, ಇಂಟರ್ಪ್ರೇಟ್ ಮಾಡಬೇಕಾಗತ್ತೆ ಅದನ್ನು ನಾವು. ಇನ್ನು ಕೊನೆಯ ಹಂತ ರಿಪೋರ್ಟಿಂಗ್ ಫೈಂಡಿಂಗ್ಸ್ ಅಂತ ಕರಿತಾ ಇದ್ದೀವಿ, ವರದಿ ಮಾಡುವುದು. ಅಂದರೆ ನಮ್ಮ ಸಂಶೋಧನೆಯಿಂದ ಬಂದಂಥ ಉತ್ತರವನ್ನು ನಾವು ರಿಪೋರ್ಟ್ ಮಾಡಬೇಕಾಗತ್ತೆ. ಮೊದಲೇ ಹೇಳಿದಂತೆ ನಾನು ಸಿದ್ಧಾಂತವನ್ನು ಸ್ವೀಕರಿಸಬೇಕಾ ಅಥವಾ ಸಿದ್ಧಾಂತವನ್ನು ನಾವು ರದ್ದು ಮಾಡಬೇಕಾ ಅಥವಾ ಸಿದ್ಧಾಂತವನ್ನು ನಾವು ಮಾಡಿಫಿಕೇಷನ್ಸ್ ಬದಲಾವಣೆಗಳೇನಾದರೂ ಮಾಡಬೇಕಾಗತ್ತಾ ಅನ್ನುವುದನ್ನು ನಾವು ನಿಖರವಾಗಿ ಕೊನೆಯ ಹಂತದಲ್ಲಿ ವರದಿ ಮಾಡಬೇಕಾಗತ್ತೆ. ಸಂಶೋಧನಾ ವಿಧಾನದ ಪ್ರಕಾರಗಳು ಅಂತ ಕರಿತಾ ಇದ್ದೀವಿ. ವಿಧಾನಗಳು ಅಂತಂದರೆ ಈ ವಿಷಯ, ಯಾವುದು ವಿಷಯವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು, ಅಂದರೆ ಯಾವ ವಿಷಯಕ್ಕೆ ಸಂಬಂಧಿಸಿದ ಅಥವಾ ಯಾವ ವಿಧಾನಕ್ಕೆ ಸಂಬಂಧಿಸಿದ ಸಂಶೋಧನೆಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅದಕ್ಕೆ ಅನುಗುಣವಾಗಿ ಅಥವಾ ಆ ಸಂಶೋಧನೆಯ ಶೀರ್ಷಿಕೆಯ ಅಡಿಯಲ್ಲಿ ಬರತಕ್ಕಂತಹ ಸಬ್ಜೆಕ್ಟ್ ದತ್ತಾಂಶದ ವಿಷಯದ ಆಧಾರದ ಮೇಲೆ ನಾವು ಸಂಶೋಧನಾ ವಿಧಾನಗಳನ್ನು 2 ಪ್ರಕಾರವಾಗಿ ವರ್ಗೀಕರಿಸುತ್ತೇವೆ. ಸಬ್ಜೆಕ್ಟ್ ಅಂದರೆ ಅದರ ಸ್ವರೂಪ, ವಿಷಯದ ದತ್ತಾಂಶದ ಸ್ವರೂಪ ಮತ್ತು ಅದನ್ನು ಹೇಗೆ ನಿರ್ವಹಿಸಲಾಗುತ್ತದೆ, ಹೌ ವಿ ಕ್ಯಾನ್ ಮ್ಯಾನೇಜ್ ದಿ ಸಬ್ಜೆಕ್ಟ್ ಮೆಥಡ್ಸ್, ಅದಕ್ಕೆ ಅನುಗುಣವಾಗಿ ನಾವು 2 ವಿಭಾಗಗಳಾಗಿ ವಿಂಗಡಿಸಬಹುದು. ಒಂದು ಪರಿಮಾಣಾತ್ಮಕ ಸಂಶೋಧನಾ ವಿಧಾನ, ಇನ್ನೊಂದು ಗುಣಾತ್ಮಕ ಸಂಶೋಧನಾ ವಿಧಾನ ಅಂತೇಳಿ ಕರಿತಾ ಇದ್ದೀವಿ. ಕ್ವಾಂಟಿಟೇಟಿವ್ ರಿಸರ್ಚ್ ಮೆಥಡ್ ಆ್ಯಂಡ್ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್. ರಿಸರ್ಚ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 approaches based on the nature of the subject data and how it is handled. ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅದಕ್ಕೆ ಅನುಗುಣವಾಗಿ ನಾವು ಈ ತೆರನಾಗಿ 2 ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡುತ್ತೇವೆ. ಪರಿಮಾಣಾತ್ಮಕ ಸಂಶೋಧನೆಯ ವಿಧಾನ ಅಂದರೆ ಕ್ವಾಂಟಿಟೇಟಿವ್ ರಿಸರ್ಚ್ ಮೆಥಡ್, ಪರಿಮಾಣಾತ್ಮಕ ದತ್ತಾಂಶ ಸಂಗ್ರಹವನ್ನು ಪ್ರಾಥಮಿಕವಾಗಿ ಅವಲಂಬಿಸಿರುವ ಸಂಶೋಧನೆ ಅಂತೇಳಿ ಕರಿತಾ ಇದ್ದೀವಿ. ಕ್ವಾಂಟಿಟೇಟಿವ್ ರಿಸರ್ಚ್ ಪ್ರೈಮರಿ ಡೇಟಾ, ದತ್ತಾಂಶ ಸಂಗ್ರಹವನ್ನು ಪ್ರಾಥಮಿಕವಾಗಿ ಅವಲಂಬಿಸಿರುವ, ಬೇಸಿಕ್ ಡಿಪೆಂಡೆಂಟ್ ಯಾವುದು ಡೇಟಾ, ಕಲೆಕ್ಷನ್ ಆಫ್ ದಿ ಡೇಟಾ, ಕ್ವಾಂಟಿಟೇಟಿವ್ ಡೇಟಾ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯ ಎತ್ತರವನ್ನು ನಾವು ಹೇಳಬೇಕಾಗಿತ್ತಂದರೆ ಅದನ್ನು ಇಂಚಿನಲ್ಲಿ ಅಥವಾ ಫೀಟ್ನಲ್ಲಿ ಆ ವ್ಯಕ್ತಿಯ ಎತ್ತರವನ್ನು ನಾವು ಅಳತೆ ಮಾಡಬೇಕಾಗತ್ತೆ, ಅಥವಾ ಆ ವ್ಯಕ್ತಿಯ ಎತ್ತರದ ದತ್ತಾಂಶವನ್ನು ನಾವು ಸಂಗ್ರಹಣವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇದು ಪರಿಮಾಣಾತ್ಮಕ ದತ್ತಾಂಶ, ಸಂಖ್ಯಾತ್ಮಕ ದತ್ತಾಂಶ ಸಂಗ್ರಹದ ಒಂದು ಪ್ರಾಥಮಿಕ ಅವಲಂಬನೆಯ ಸಂಶೋಧನೆ ಅಂತೇಳಿ ನಾವು ಇದನ್ನು ಕರೆಯುತ್ತೇವೆ. ಉದಾಹರಣೆಗೆ, ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ ಮೇಲೆ ಭಾವನಾತ್ಮಕ ಪ್ರಬುದ್ಧತೆಯ ಪರಿಣಾಮ, an effect of educational maturity on academic achievement among secondary school students. ನೋಡಿ, ಈ ಶೀರ್ಷಿಕೆಯಲ್ಲಿ ನಾವು ಗಮನಿಸಬೇಕು, ಪ್ರೈಮರಿ ಡಿಪೆಂಡಿಂಗ್, ಎಸ್ಪೆಷಲಿ ಯಾವುದು ಕ್ವಾಂಟಿಟೇಟಿವ್ ಡೇಟಾ, ಯಾವುದು ಪರಿಮಾಣಾತ್ಮಕ ದತ್ತಾಂಶಗಳ ಸಂಗ್ರಹಣೆ ಅಂತ ಕರಿತಾ ಇದ್ದೀವಿ. ಇಲ್ಲಿ ಎಮೋಷನಲ್ ಮೆಚ್ಯೂರಿಟಿ ಆನ್ ಅಕಾಡೆಮಿಕ್ ಅಚೀವ್ಮೆಂಟ್, ಅಂದರೆ ಇಲ್ಲಿ ಯಾವುದು ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ ಮೇಲೆ ಭಾವನಾತ್ಮಕ ಪ್ರಬುದ್ಧತೆಯ ಪರಿಣಾಮ, ಅವ್ರ ಎಮೋಷನಲ್ ಮೆಚ್ಯೂರಿಟಿ ಅವರ ಅಕಾಡೆಮಿಕ್ ಅಚೀವ್ಮೆಂಟ್ ಮೇಲೆ ಹೇಗೆ ಪ್ರಭಾವವನ್ನು ಬೀರ್ತಾ ಇದೆ ಅಥವಾ ಹೇಗೆ ಪರಿಣಾಮವನ್ನು ಬೀರಿದೆ ಅದನ್ನು ನಾವು ಕಂಡು ಹಿಡಿಯಬೇಕಾಗಿತ್ತಂದರೆ ಪ್ರಾಥಮಿಕವಾಗಿ ನಾವು ಶೈಕ್ಷಣಿಕ ಸಾಧನೆಗೆ ಸಂಬಂಧಿಸಿದ ಒಂದು ಪರಿಮಾಣಾತ್ಮಕ ದತ್ತಾಂಶವನ್ನು ಕಲೆ ಹಾಕಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ 9ನೇ ತರಗತಿ ವಿದ್ಯಾರ್ಥಿನಿಯರ ಭಾವನಾತ್ಮಕ ಪ್ರಬುದ್ಧತೆಯ ಪರಿಣಾಮ ಯಾವುದು? ಮಾಧ್ಯಮಿಕ ಶಾಲಾ 9ನೇ ತರಗತಿ ವಿದ್ಯಾರ್ಥಿಗಳ
ಶೈಕ್ಷಣಿಕ ಸಾಧನೆಯ ಮೇಲೆ ಭಾವನಾತ್ಮಕ ಪ್ರಬುದ್ಧತೆಯ ಪರಿಣಾಮ ಅಂತೇಳಿ ನಾವು ಶೀರ್ಷಿಕೆಯನ್ನು ಪರಿಗಣಿಸಿದರೆ ಆ ವಿದ್ಯಾರ್ಥಿಗಳ ಪ್ರೀವಿಯಸ್ ಇಯರ್ಸ್ ಅಕಾಡೆಮಿಕ್ ಅಚೀವ್ಮೆಂಟ್ ಸ್ಟೇಟಸ್ and as well as we have collected quantitative data in the terms of emotional maturity. ಅದಕ್ಕೆ ಸಂಬಂಧಿಸಿದ ದತ್ತಾಂಶಗಳನ್ನು ನಾವು ಸಂಗ್ರಹಣೆಯನ್ನು ಮಾಡಿಕೊಂಡು ಆ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಸಾಧನೆಯ ಮೇಲೆ ಹೇಗೆ ಎಮೋಷನಲ್ ಮೆಚ್ಯೂರಿಟಿ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಕಂಡುಹಿಡಿಯಬಹುದಾಗಿದೆ. ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ ಜ್ಞಾನ ಮತ್ತು ವರ್ತನೆಯನ್ನು ಹೆಚ್ಚು ಊಹಿಸಬಹುದಾದವು. ಎಸ್ ವಿ ಪ್ರಿಡಿಕ್ಟ್ ಇನ್ ದ ಕಂಟೆಕ್ಸ್ಟ್ ಆಫ್ ಕ್ವಾಂಟಿಟೇಟಿವ್ ರಿಸರ್ಚ್ ಆಸ್ ವೆಲ್ ಆಸ್ ಯಾವುದು ಬಿಹೇವಿಯರ್ಸ್, ನಾಲೆಜ್, ಎಸ್ ಎಲಾಬ್ರೇಟ್ ಆರ್ ಡಿಸ್ಕ್ರೈಬ್ ಆರ್ ಪ್ರಿಡಿಕ್ಟ್. ಏನನ್ನ ಪ್ರಿಡಿಕ್ಟ್ ಮಾಡುತ್ತೆ ಅಂದರೆ ಈ ವಿಧಾನದಲ್ಲಿ ಸಂಶೋಧನೆಯು ಜ್ಞಾನ ಮತ್ತು ವರ್ತನೆಯನ್ನು ಹೆಚ್ಚು ನಾವು ಪ್ರಿಡಿಕ್ಟ್ ಮಾಡ್ಬೋದು, ಹೆಚ್ಚು ವಿವರಿಸ್ಬೋದು, ನಾವು ಇದನ್ನು ಹೆಚ್ಚು ವಿವರಣೆಯನ್ನು ನೀಡಬಹುದು. ಫಾರ್ ಎಕ್ಸಾಂಪಲ್, ಸಂಭವನೀಯ ಹೇಳಿಕೆ ಅಥವಾ ಸಮಸ್ಯೆಯ ಶೀರ್ಷಿಕೆಯು ಈ ತೆರನಾಗಿ ಇರಬಹುದು. ವಯಸ್ಕರಲ್ಲಿ ಖಿನ್ನತೆಯ ಮೇಲೆ ದೈಹಿಕ ವ್ಯಾಯಾಮದ ಪರಿಣಾಮ, ಯಾದೃಚ್ಛಿಕ ನಿಯಂತ್ರಿತ ಪ್ರಯೋಗ ಅಂತ ಕರಿತಾ ಇದ್ದೀವಿ. ದ ಎಫೆಕ್ಟ್ ಆಫ್ ಫಿಸಿಕಲ್ ಎಕ್ಸಸೈಸ್ ಆನ್ ಡಿಪ್ರೆಷನ್ ಅಮಂಗ್ ಅಡಲ್ಟ್ಸ್, ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಸ್ ಅಂತ ಕರಿತಾ ಇದ್ದೀವಿ. ಪರಿಮಾಣಾತ್ಮಕ ಸಂಶೋಧಕರು ಸಂಭವನೀಯ ಮುನ್ಸೂಚನೆಯ ಹೇಳಿಕೆಗಳನ್ನು ಮತ್ತು ಸಾಮಾನ್ಯೀಕರಣಗಳನ್ನು ಮಾಡಲು ಅನುವು ಮಾಡಿಕೊಡುವ ಕಾರಣ ಮತ್ತು ಪರಿಣಾಮದ ಸಂಬಂಧಗಳನ್ನು ಗುರುತಿಸಲು ಪ್ರಯತ್ನಿಸುತ್ತಾರೆ. ಕ್ವಾಂಟಿಟೇಟಿವ್ ರಿಸರ್ಚರ್ ಮೆನಿ ಟೈಮ್ ಟ್ರೈ ಟು ಏನು ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಹೇಗೆ ನಾವು ಹೇಳಬೇಕಂತಂದರೆ, ಈಗ ಏನು ಜನರಲೈಸೇಷನ್ ಮಾಡಬೇಕಾಗಿದೆ. When the researcher complete the research work, they have generalized of the result, or ಏನಂತ ಮಾಡ್ತಾ ಇದ್ದಾರೆ, cause and effect relationship, the relationship of cause and effect identification, ಅದನ್ನು ಗುರುತಿಸಲಿಕ್ಕೆ ಯಾವಾಗಲೂ ಇಲ್ಲೇ ಪ್ರಯತ್ನವನ್ನು ಮಾಡುತ್ತಾರೆ. ಪರಿಮಾಣಾತ್ಮಕ ಸಂಶೋಧನೆಯನ್ನು ಸಾಮಾನ್ಯವಾಗಿ ಸಂಕುಚಿತ ಕೋನೀಯ ಮಸೂರ, ಇಟ್ ಮೀನ್ಸ್ ನ್ಯಾರೋ ಆ್ಯಂಗಲ್ ಅಂತ ಕರಿತಾ ಇದ್ದೀವಿ ಇದಕ್ಕೆ. ಸೊ ದ ಕ್ವಾಂಟಿಟೇಟಿವ್ ರಿಸರ್ಚ್ ಈಸ್ ಆಫ್ಟನ್ ಕಾಲ್ಡ್ ಆಸ್ ಎ ನ್ಯಾರೋ ಆ್ಯಂಗಲ್ ಲೆನ್ಸ್ ಎಂದು ಕರೆಯಬಹುದಾಗಿದೆ. ಏಕೆಂದರೆ ಗಮನವು ಒಂದೇ ಸಮಯದಲ್ಲಿ, ಇಟ್ ಮೀನ್ಸ್ ಅಬ್ಸರ್ವೇಷನ್ಸ್ ಅಟ್ ಎ ಟೈಮ್, ಸೊ ಒಂದು ಅಥವಾ ಕೆಲವು ಕಾರಣಾತ್ಮಕ ಅಂಶಗಳ ಮೇಲೆ ಮಾತ್ರ ಇರುತ್ತದೆ. ಪರಿಮಾಣಾತ್ಮಕ ಸಂಶೋಧಕರು ಅಧ್ಯಯನ ಮಾಡದ ಅಂಶಗಳನ್ನು ಸ್ಥಿರವಾಗಿಡಲು ಪ್ರಯತ್ನಿಸುತ್ತಾರೆ. ಬಿಕಾಸ್ ದ ಫೋಕಸ್ ಈಸ್ ಆನ್ ಎನಿ ಒನ್ ಆರ್ ಫ್ಯೂ ಕಾಸಲ್ ಫ್ಯಾಕ್ಟರ್ಸ್ ಅಟ್ ಎ ಟೈಮ್. Quantitative researchers try to keep the unstudied factors constant. ಪರಿಮಾಣಾತ್ಮಕ ಸಂಶೋಧಕರು ಅಧ್ಯಯನ ಮಾಡದ ಅಂಶಗಳು ಏನಿರ್ತಾವೆ ಅವನು ಯಾವಾಗಲೂ ಸ್ಥಿರವಾಗಿ ಕಾನ್ಸ್ಟಂಟ್ ಆಗಿ ಇಡಲು ಇವರು ಯಾವಾಗಲೂ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಪರಿಮಾಣಾತ್ಮಕ ಸಂಶೋಧನಾ ಶೀರ್ಷಿಕೆಗಳಿಗೆ ಉದಾಹರಣೆಗಳು, ಎಕ್ಸಾಂಪಲ್ಸ್ ಆಫ್ ಕ್ವಾಂಟಿಟೇಟಿವ್ ರಿಸರ್ಚ್ ಟೈಟಲ್ಸ್. ಪ್ರಾಥಮಿಕ ಶಾಲೆಗಳಲ್ಲಿ ಪೋಷಕರ ಭಾಗವಹಿಸುವಿಕೆ ಅಥವಾ ಒಳಗೊಳ್ಳುವಿಕೆ ಮತ್ತು ವಿದ್ಯಾರ್ಥಿಗಳ ಸಾಧನೆಗಳ ನಡುವಿನ ಸಂಬಂಧ. The relationship between parental participation or involvement and students' achievement in primary schools. ನೋಡಿ, ನೀವು ಈ ಸಂಶೋಧನಾ ಶೀರ್ಷಿಕೆಯು ಪರಿಮಾಣಾತ್ಮಕ ಸಂಶೋಧನೆಗೆ ಉದಾಹರಣೆ. ಇಲ್ಲಿ ನೋಡಿ, ನೀವು ಕಂಟ್ರೋಲ್ ಏನನ್ನ ನಾವು ಫ್ಯಾಕ್ಟರ್ಸ್ ಕಾನ್ಸ್ಟಂಟ್ ಆಗಿ ಯಾವುದು ಇಡಬೇಕು ಅದನ್ನು ಕಾನ್ಸ್ಟಂಟ್ ಆಗಿ ಇಡಲಿಕ್ಕೆ ಇಲ್ಲಿ ಯಾವಾಗಲೂ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಗ್ರಾಮೀಣ ಸಮುದಾಯಗಳಲ್ಲಿನ ಆರೋಗ್ಯ ಕಾರ್ಯಕರ್ತರಲ್ಲಿ ಉದ್ಯೋಗ ತೃಪ್ತಿಯ ಮೇಲೆ ಪರಿಣಾಮ ಬೀರುವ ಅಂಶಗಳು. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಮಂಗ್ ಹೆಲ್ತ್ ಕೇರ್ ವರ್ಕರ್ಸ್ ಇನ್ ರೂರಲ್ ಕಮ್ಯುನಿಟೀಸ್. A few causal factors at a time
ಗ್ರಾಮೀಣ ಸಮುದಾಯಗಳಲ್ಲಿನ ಆರೋಗ್ಯ ಕಾರ್ಯಕರ್ತರಲ್ಲಿ ಉದ್ಯೋಗ ತೃಪ್ತಿಯ ಮೇಲೆ ಪರಿಣಾಮ ಬೀರುವ ಅಂಶಗಳು, ಕಾರಕ ಅಂಶಗಳು ಅಂತ ಏನು ಕರಿತಾ ಇದ್ದೀವಿ, ಫ್ಯಾಕ್ಟರ್ಸ್ಗಳು ಏನೇನು ಅವ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದ್ದಾವೆ ಅಥವಾ ಎಫೆಕ್ಟ್ ಆಗ್ತಾ ಇದ್ದಾವೆ, ಪ್ರಭಾವ ಬೀರ್ತಾ ಇದ್ದಾವೆ, ಪರಿಣಾಮ ಬೀರ್ತಾ ಇದ್ದಾವೆ, ಅದಕ್ಕೆ ಅನುಗುಣವಾಗಿ ಇಲ್ಲಿ ಸಂಶೋಧಕರು ಕೆಲವೊಂದಿಷ್ಟು ಕಾನ್ಸ್ಟಂಟ್ ಆಗಿರ್ತಕ್ಕಂಥ ಫ್ಯಾಕ್ಟರ್ಸ್ಗಳನ್ನು ಯಾವಾಗಲೂ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿಕ್ಕೆ, ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಟ್ರೈಔಟ್ ಮಾಡ್ತಾ ಇರ್ತಾರೆ, ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಪರಿಮಾಣಾತ್ಮಕ ಸಂಶೋಧಕರು ವಸ್ತುನಿಷ್ಠೆಯ ಊಹೆ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಪ್ರಯತ್ನಿಸುತ್ತಾರೆ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮೆನಿ ಟೈಮ್ ವರ್ಕ್ ಟು ಪ್ರಿಡಿಕ್ಟ್. ಹೆಂಗೆ ಮಾಡ್ತಾ ಇರ್ತಾರೆ ಅಂದರೆ ಪರಿಮಾಣಾತ್ಮಕ ಸಂಶೋಧಕರು ಆಬ್ಜೆಕ್ಟಿವಿಟಿ ಪ್ರಿಡಿಕ್ಟ್ ಆಗಿ ಮಾಡ್ತಾ ಇರ್ತಾರೆ. ಯಾವಾಗಲೂ ಆಬ್ಜೆಕ್ಟಿವಿಟಿ ಪ್ರಿಡಿಕ್ಟ್ನಲ್ಲಿ ಅವರು ಕಾರ್ಯನಿರ್ವಹಿಸಲು ಯಾವಾಗಲೂ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಪರಿಮಾಣಾತ್ಮಕ ಸಂಶೋಧಕರು ಅವರಿಗೆ ಆಸಕ್ತಿ ಇರುವ ವಿದ್ಯಮಾನಗಳನ್ನು ದೂರದಿಂದ ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಾರೆ. ಉದಾಹರಣೆಗೆ ಪ್ರಮಾಣೀಕೃತ ಪ್ರಶ್ನಾವಳಿಗಳು, ಸ್ಟ್ಯಾಂಡರ್ಡೈಸ್ಡ್ ಕ್ವಶನೇರ್ಸ್ ಮತ್ತು ಇತರ ಪರಿಮಾಣಾತ್ಮಕ ಅಳತೆಯ ಸಾಧನಗಳನ್ನು ಹೆಚ್ಚಾಗಿ ಗಮನಿಸಿರುವುದನ್ನು ಎಚ್ಚರಿಕೆಯಿಂದ ಅಳೆಯಲು ಬಳಸಲಾಗುತ್ತದೆ. ಕ್ವಾಂಟಿಟೇಟಿವ್ ರಿಸರ್ಚರ್ಸ್ ಅಟೆಂಪ್ಟ್ ಟು ಸ್ಟಡಿ ಫೆನಾಮಿನಾ ದ್ಯಾಟ್ ಇಂಟ್ರೆಸ್ಟ್ ದೆಮ್. For example, standardized questionnaires and other quantitative measurement tools are used to carefully measure what has been observed. ಅವರು ಏನನ್ನು ಅವಲೋಕನವನ್ನು ಮಾಡಿದ್ದಾರೆ ಎನ್ನುವುದನ್ನು ಇವರು ಯಾವಾಗಲೂ ಅವಲೋಕಿಸುವುದನ್ನು ಅಥವಾ ಅಳತೆ ಮಾಡುವ ಸಾಧನಗಳನ್ನು ಬಳಸಿಕೊಳ್ಳಲಿಕ್ಕೆ ಇವರು ಹೆಚ್ಚು ಸೂಕ್ತರಾಗಿರುತ್ತಾರೆ. ಪರಿಮಾಣಾತ್ಮಕ ವಿಧಾನದ ಗುಣಲಕ್ಷಣಗಳು: ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಸಂಶೋಧನಾ ಪ್ರಶ್ನೆಗಳು, ಕ್ಲಿಯರ್ಲಿ ಡಿಫೈನ್ಡ್ ರಿಸರ್ಚ್ ಕ್ವಶನ್ಸ್. ಸಂಶೋಧನಾ ಸಮಸ್ಯೆಯನ್ನು ಆಧರಿಸಿ ಸಂಶೋಧಕರು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಸಂಶೋಧನಾ ಪ್ರಶ್ನೆಗಳನ್ನು ರೂಪಿಸುತ್ತಾರೆ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಸ್ತುನಿಷ್ಠವಾಗಿ ಹುಡುಕಲಾಗುತ್ತದೆ. ಪರಿಮಾಣಾತ್ಮಕ ವಿಧಾನದ ಮೊದಲನೆಯ ಗುಣಲಕ್ಷಣವೇನೆಂದರೆ ಸ್ಪಷ್ಟವಾದ ವ್ಯಾಖ್ಯಾನಿಸಲಾದ ಸಂಶೋಧನಾ ಪ್ರಶ್ನೆಗಳನ್ನು ಅಥವಾ ಸ್ಪಷ್ಟವಾದ ಶೀರ್ಷಿಕೆಗಳನ್ನು ಇವರು ಆಧರಿಸಿ, ಆ ಸಮಸ್ಯೆಗಳಿಗೆ ಆಧರಿಸಿ ಸಂಶೋಧನಾ ಏನು ಮಾಡ್ತಾ ಹೋಗ್ತಾರೆ, ಒಂದು ಪ್ರಶ್ನಾವಳಿಗಳನ್ನು ರೂಪಿಸ್ತಾ ಹೋಗ್ತಾರೆ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಸ್ತುನಿಷ್ಠವಾಗಿ ಹುಡುಕುತ್ತಾರೆ. ಪರಿಮಾಣಾತ್ಮಕ ಸಂಶೋಧನೆಯ ಮೊದಲನೆಯ ಗುಣಲಕ್ಷಣವೇನೆಂದರೆ ಉತ್ತರಗಳನ್ನು ಯಾವಾಗಲೂ ಇವರು ಆಬ್ಜೆಕ್ಟಿವಿಟಿ ಟೈಪ್ನಲ್ಲೇ ಹುಡುಕ್ತಾ ಇರ್ತಾರೆ, ವಸ್ತುನಿಷ್ಠವಾಗಿ ಉತ್ತರಗಳನ್ನು ಹುಡುಕ್ಲಿಕ್ಕೆ ಯಾವಾಗಲೂ ಬಯಸ್ತಾ ಇರ್ತಾರೆ. ಎರಡನೆಯ ಗುಣಲಕ್ಷಣ ಪ್ರತಿನಿಧಿಸುವ ಪ್ರತಿಚಯನ ಅಥವಾ ನಮೂನೆ, ರೀಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ ಕರಿತಾ ಇದ್ದೀವಿ. ಸಂಶೋಧಕರು ನಿರ್ದಿಷ್ಟ ಸಮಷ್ಟಿಯಿಂದ ಪ್ರತಿಚಯನ ಅಥವಾ ನಮೂನೆಯನ್ನು ಆಯ್ಕೆ ಮಾಡುತ್ತಾರೆ. ನಿರ್ದಿಷ್ಟವಾಗಿರ್ತಕ್ಕಂಥ ಪಾಪ್ಯುಲೇಷನ್ಸ್, ಆ ಪಾಪ್ಯುಲೇಷನ್ಸ್ನಲ್ಲಿ ಸ್ಯಾಂಪಲ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತಪ್ಪ ಅಂದರೆ ಸ್ಪೆಸಿಫೈಡ್ ಸ್ಯಾಂಪಲ್ ರೀಪ್ರೆಸೆಂಟೇಟಿವ್ ಆಗಿ ಇವರು ಯಾವಾಗಲೂ ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಇದರಿಂದ ದತ್ತಾಂಶವನ್ನು ಸಂಗ್ರಹಿಸಲು ಉದ್ದೇಶಿಸಲಾಗಿದೆ. ಸೊ ಇದ್ರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಹೀಗೆ ದತ್ತಾಂಶದ ಸಂಗ್ರಹಣೆ ಅಂತೇಳಿ ಕರೆಯುತ್ತೇವೆ. ಈ ಮಾದರಿಗಳು ಸಮಷ್ಟಿಯ ಪ್ರತಿನಿಧಿಯಾಗಿರುತ್ತದೆ. ಈ ಪ್ರತಿಚಯನದ ಒಂದು ಆಯ್ಕೆ ಏನಪ್ಪ ಅಂತಂದರೆ ಸಮಷ್ಟಿಯ ಪ್ರತಿನಿಧಿಯಾಗಿರುತ್ತದೆ. ಇದರಿಂದಾಗಿ ಸಾಧಿಸಿದ ಫಲಿತಾಂಶಗಳನ್ನು ಸಮಷ್ಟಿಗೆ ಸಾಮಾನ್ಯೀಕರಿಸಬಹುದಾಗಿದೆ. ಏನು ಸಮಸ್ಯೆಗೆ ಅನುಗುಣವಾಗಿ ನಾವು ಪ್ರತಿಚಯನಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತೇವೆ, ಆಯ್ಕೆ ಮಾಡಿಕೊಂಡಂತಹ ನಮೂನೆ ಅಥವಾ ಆ ನಮೂನೆಯಿಂದ ಬಂದಿರತಕ್ಕಂಥ ಫಲಿತಾಂಶವನ್ನು ನಾವು ಎದಕ್ಕೆ ಸಾಮಾನ್ಯೀಕರಣಗೊಳಿಸ್ತಾ ಇದ್ದೀವಿ ಅಂತಂದರೆ ಇಡೀ ಸಮಷ್ಟಿಗೆ, ಅಂದರೆ ಇಡೀ ಪಾಪ್ಯುಲೇಷನ್ಗಳಿಗೆ ಆಧರಿಸಿ ನಾವು ಸಾಮಾನ್ಯೀಕರಣವನ್ನು ಮಾಡಬಹುದು. ಮೂರನೆಯ ಗುಣಲಕ್ಷಣ ಚಲಕಗಳ ಕುಶಲತೆ ಅಥವಾ ನಿಯಂತ್ರಣ ಅಂತ ಕರಿತಾ ಇದ್ದೀವಿ. ಮ್ಯಾನಿಪ್ಯುಲೇಷನ್ ಆರ್ ಕಂಟ್ರೋಲ್ ಆಫ್ ವೇರಿಯಬಲ್ಸ್. ಪರಿಮಾಣಾತ್ಮಕ ಸಂಶೋಧನೆಯು ಚಲಕಗಳೊಂದಿಗೆ ವ್ಯವಹರಿಸುತ್ತದೆ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಸಂಶೋಧಕರು ಕುಶಲತೆಯಿಂದ ವರ್ತಿಸುತ್ತಾರೆ. An effect of emotional maturity on academic achievement among secondary school students. ಇದಕ್ಕೆ ಸಂಬಂಧಿಸಿದ ಒಂದು ಶೀರ್ಷಿಕೆಗೆ ಅನುಗುಣವಾಗಿ ಅಕಾಡೆಮಿಕ್ ಅಚೀವ್ಮೆಂಟ್
ಅವಶ್ಯಕತೆಗೆ ಅನುಗುಣವಾಗಿ ಸಂಶೋಧಕರು ಕುಶಲತೆಯಿಂದ ವರ್ತಿಸುತ್ತಾರೆ. ಚಲಕಗಳು, ವೇರಿಯಬಲ್ಸ್. ಅಲ್ಲೇ ನಾವು ಅಕಾಡೆಮಿಕ್ ಅಚೀವ್ಮೆಂಟ್, ಕನ್ಸಿಡರೇಷನ್, ಪ್ರೀವಿಯಸ್ ಕ್ಲಾಸ್ ಅಥವಾ ಕಳೆದ ತರಗತಿಯಲ್ಲಿ ಆ ವಿದ್ಯಾರ್ಥಿಯ ಒಟ್ಟು ಶೈಕ್ಷಣಿಕ ಸಾಧನೆಯನ್ನು ಪರಿಗಣಿಸಬಹುದು, ಅದನ್ನು ನಾವು ನಿಯಂತ್ರಿಸಬಹುದು. ಅಥವಾ ಸಂಶೋಧಕರು ಶೈಕ್ಷಣಿಕ ಸಂಶೋಧನೆಯ ಒಂದು ಪರಿಕರವನ್ನು, ಒಂದು ಸಾಧನವನ್ನು ತಯಾರಿಸಿ ಅದಕ್ಕೆ ಅನುಗುಣವಾಗಿ ಶೈಕ್ಷಣಿಕ ಸಂಶೋಧನೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಂಶೋಧನೆಯನ್ನು ನಾವು ಕಂಡುಕೊಳ್ಳಬಹುದು. ಅದಕ್ಕೆ ಅಂದರೆ ಅವಶ್ಯಕತೆಗೆ ಅನುಗುಣವಾಗಿ ನಾವು ಚಲಕಗಳನ್ನು, ವೇರಿಯಬಲ್ಸ್, ಅದು ಇಟ್ ಮೇ ಬಿ ಡಿಪೆಂಡೆಂಟ್ ವೇರಿಯಬಲ್, ಇಂಡಿಪೆಂಡೆಂಟ್ ವೇರಿಯಬಲ್, ಮಾಡ್ರೇಟ್ ವೇರಿಯಬಲ್ಸ್ಗಳು ಆಗಿರ್ಬೋದು, ಅವುಗಳನ್ನು ನಾವು ಯಾವಾಗಲೂ ಕುಶಲತೆಯಿಂದ ನಾವು ನಿಯಂತ್ರಣವನ್ನು ಅಥವಾ ಅದನ್ನು ಮ್ಯಾನಿಪ್ಯುಲೇಷನ್ ಮಾಡಲಿಕ್ಕೆ ಇಲ್ಲಿ ಈ ಸಂಶೋಧನಾ ವಿಧಾನದಲ್ಲಿ ಸಾಧ್ಯವಾಗುತ್ತದೆ. ಇನ್ನು 4ನೆಯ ಗುಣಲಕ್ಷಣ, ದತ್ತಾಂಶ ಸಂಗ್ರಹಣೆಗೆ ಬಳಸುವ ರಚನಾತ್ಮಕ ಮತ್ತು ಪರಿಮಾಣಾತ್ಮಕ ಸಾಧನಗಳು ಅಥವಾ ಪರಿಕರಗಳು ಅಂತ ಕರಿತಾ ಇದ್ದೀವಿ. ಸ್ಟ್ರಕ್ಚರ್ಡ್ ಆ್ಯಂಡ್ ಸ್ಟ್ಯಾಂಡರ್ಡೈಸ್ಡ್ ಟೂಲ್ಸ್ ಯೂಸ್ಡ್ ಫಾರ್ ಡಾಟಾ ಕಲೆಕ್ಷನ್. ಪರಿಮಾಣಾತ್ಮಕ ಸಂಶೋಧನಾ ವಿಧಾನದಲ್ಲಿ ಸಂಶೋಧನಾರ್ಥಿಯು ಅಥವಾ ಸಂಶೋಧನಾಕಾರರು ರಚನಾತ್ಮಕ ಮತ್ತು ಪ್ರಮಾಣೀಕೃತವಾಗಿರತಕ್ಕಂತಹ ಸಾಧನಗಳನ್ನು ಹೆಚ್ಚು ಬಳಸಿಕೊಳ್ಳುತ್ತಾರೆ. ಪರಿಮಾಣಾತ್ಮಕ ಸಂಶೋಧನೆಯು ಸಂಖ್ಯೆಗಳೊಂದಿಗೆ ವ್ಯವಹರಿಸುತ್ತದೆ, ನ್ಯೂಮರಿಕಲ್ ವರ್ಡ್ಸ್ ಅಂತ ಕರಿತಾ ಇದ್ದೀವಿ. ದತ್ತಾಂಶವನ್ನು ರಚನಾತ್ಮಕ ಅಥವಾ ಪ್ರಮಾಣೀಕೃತ ಸಂಶೋಧನಾ ಸಾಧನಗಳ ಸಹಾಯದಿಂದ ಸಂಗ್ರಹಿಸಲಾಗುತ್ತದೆ. ಸ್ಟ್ಯಾಂಡರ್ಡೈಸ್ಡ್ ರಿಸರ್ಚ್ ಟೂಲ್ಸ್, ಅವುಗಳನ್ನು ಬಳಸಿಕೊಂಡು ನಾವು ದತ್ತಾಂಶವನ್ನು ಸಂಗ್ರಹಿಸಿಕೊಳ್ಳಬಹುದಾಗಿದೆ. 5ನೆಯ ಗುಣಲಕ್ಷಣ, ಇದು ವಿಶ್ವಾಸಾರ್ಹ ಮತ್ತು ಮಾನ್ಯವಾಗಿದೆ. ಇಟ್ ಈಸ್ ರಿಲಯಬಲ್ ಆ್ಯಂಡ್ ವ್ಯಾಲಿಡ್. ಪರಿಮಾಣಾತ್ಮಕ ಸಂಶೋಧನೆಯ ಸಾಧನಗಳು, ವಿಧಾನದ ಒಂದು 5ನೆಯ ಗುಣಲಕ್ಷಣ, ಸಾಧನಗಳು ಯಾವಾಗಲೂ ಇವು ರಿಲಯಬಲ್ ಆ್ಯಂಡ್ ವ್ಯಾಲಿಡ್ ಆಗಿರ್ತವೆ. ಪರಿಮಾಣಾತ್ಮಕ ಸಂಶೋಧನೆಯು ಹೆಚ್ಚು ವಿಶ್ವಾಸಾರ್ಹತೆಯನ್ನು ಹೊಂದಿದೆ, ಪ್ರಮಾಣಿತ ಮತ್ತು ರಚನಾತ್ಮಕ ಉಪಕರಣಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಇಂತಹ ಒಂದು ವಿಧಾನದಲ್ಲಿ ಅಥವಾ ಇಂತಹ ಸಂಶೋಧನಾ ವಿಧಾನದಲ್ಲಿ ಯಾವಾಗಲೂ ಸಂಶೋಧನಾ ಸಾಧನಗಳಾಗಿರ್ಬೋದು, ಸಂಶೋಧನಾ ಸಾಧನದ ಫಲಿತಾಂಶಗಳಾಗಿರ್ಬೋದು, ಅವು ಎಲ್ಲವುಗಳು ಹೆಚ್ಚು ವಿಶ್ವಾಸನೀಯತೆಯಿಂದ, ವಿಶ್ವಾಸಾರ್ಹತೆಯಿಂದ ಕೂಡಿರುತ್ತವೆ ಮತ್ತು ಪ್ರಮಾಣಿತವಾಗಿರ್ತವೆ ಮತ್ತು ಸ್ಟ್ರಕ್ಚರ್ಡ್ ಉಪಕರಣಗಳ ಬಳಕೆಗಳನ್ನು ಯಾವಾಗಲೂ ಒಳಗೊಂಡಿರುತ್ತವೆ. ಇನ್ನು 2ನೆಯ ವಿಧಾನ ಗುಣಾತ್ಮಕ ಸಂಶೋಧನಾ ವಿಧಾನ ಎಂದು ಕರೆಯುತ್ತೇವೆ. ಶಿಕ್ಷಣವು ಹೆಚ್ಚು ಸಾರ್ವಜನಿಕ ಕಾಳಜಿಯಾಗುತ್ತಿರುವುದರಿಂದ ಅದು ಸ್ವಾಭಾವಿಕವಾಗಿ ವಿಸ್ತರಿಸುತ್ತಿದೆ. ಎಜುಕೇಷನ್ ಈಸ್ ಯೂನಿವರ್ಸಲ್ ಕೇರಿಂಗ್ ಅಂತ ಕರಿತಾ ಇದ್ದೀವಿ. ಇದು ಯಾವಾಗಲೂ ಬಹಳ ವಿಸ್ತರಣೆಯನ್ನು ಪಡಿತಾ ಇದೆ ಶಿಕ್ಷಣ ಕ್ಷೇತ್ರವು. ಅದೇ ಸಮಯದಲ್ಲಿ ಅದನ್ನು ಹೆಚ್ಚು ಉಪಕ್ರಮವಾಗಿಸಲು, ಹೆಚ್ಚು ಉಪಯುಕ್ತವಾಗಿಸಲು ಶಿಕ್ಷಣ ತಜ್ಞರು ಅಥವಾ ಸಂಶೋಧಕರು ಹೆಚ್ಚು ಪರಿಣಾಮಕಾರಿ ಮತ್ತು ಉಪಯುಕ್ತ ವಿಧಾನಗಳ ಬಗ್ಗೆ ಯೋಚಿಸಬೇಕಾಗುತ್ತದೆ. ನಾವು ಯಾವಾಗ ಶಿಕ್ಷಣವನ್ನು ಇನ್ನೂ ಹೆಚ್ಚು ವಿಸ್ತಾರ ಮಾಡುತ್ತೇವೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಗುಣಾತ್ಮಕತೆಯನ್ನು ನಾವು ವಿಸ್ತರಣೆಯನ್ನು ಮಾಡಬೇಕಾದರೆ ಅದರ ಬಗ್ಗೆ ನಾವು ಪರಿಣಾಮಕಾರಿಯಾಗಿರ್ತಕ್ಕಂಥ ಉಪಯುಕ್ತ ವಿಧಾನಗಳ ಬಗ್ಗೆ ಯೋಚಿಸಬೇಕಾಗತ್ತೆ. ಸಂಶೋಧನೆಯನ್ನು ಕಂಡುಕೊಳ್ಳಬೇಕಾಗಿದ್ದರೆ, ಗುಣಾತ್ಮಕ ಸಂಶೋಧನೆಯನ್ನು ಮಾಡಬೇಕಾಗಿತ್ತಂದರೆ ಈ ವಿಧಾನಗಳ ಮೂಲಕ ಸಂಶೋಧನಾಕಾರರು ಯಾವಾಗಲೂ ಹೆಚ್ಚು ಪರಿಣಾಮಕಾರಿಯಾಗಿ ಈ ಸಂಶೋಧನೆಯು ಹೆಚ್ಚು ಪರಿಣಾಮಕಾರಿಯ ಉಪಯುಕ್ತತೆಯನ್ನು, ಪರಿಣಾಮಕತ್ವವನ್ನು, ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಪರಿಣಾಮಕತ್ವವನ್ನು ಈ ವಿಧಾನದ ಮೂಲಕ ಸಂಶೋಧಕರು ಕಂಡುಕೊಳ್ಳಬಹುದಾಗಿದೆ. ಭೌತಿಕ ವಿಜ್ಞಾನಗಳಲ್ಲಿ ದತ್ತಾಂಶವು ಸಾಮಾನ್ಯವಾಗಿ ಸಂಖ್ಯಾತ್ಮಕವಾಗಿರುತ್ತದೆ. ಫಿಸಿಕಲ್ ಸೈನ್ಸ್ ಡೇಟಾ ಆಲ್ವೇಸ್ ನ್ಯೂಮರಿಕಲ್ ಡೇಟಾ ಅಂತ ಕರಿತಾ ಇದ್ದೀವಿ, ಸಂಖ್ಯಾತ್ಮಕ ದತ್ತಾಂಶವೆಂದು ಕರೆಯುತ್ತೇವೆ. ಮತ್ತು ಗಣಿತದ ಪ್ರಕಾರ ಇದನ್ನು ನಾವು ಪರಿಗಣಿಸಬಹುದು. ಆದರೆ ಸಾಮಾಜಿಕ ವಿಜ್ಞಾನಗಳಲ್ಲಿ ವಿದ್ಯಮಾನಗಳನ್ನು ಗುಣಾತ್ಮಕವಾಗಿ ಮತ್ತು ಉತ್ತಮವಾಗಿ ನಿರ್ಣಯಿಸಬಹುದು. ಅದೇ ಭೌತಿಕ ವಿಜ್ಞಾನಗಳಲ್ಲಿ ದತ್ತಾಂಶವನ್ನು ನಾವು ಸಂಖ್ಯಾತ್ಮಕವಾಗಿ ಹೆಚ್ಚು ಬಳಸಿಕೊಂಡರೆ ಅಥವಾ ಅದನ್ನು ಗಣಿತದ ಪ್ರಕಾರ ನಾವು ಪರಿಗಣಿಸಿಕೊಂಡರೆ
ಅದೇ ತೆರನಾಗಿ ಸಾಮಾಜಿಕ ವಿಜ್ಞಾನಗಳಲ್ಲಿ ವಿದ್ಯಮಾನಗಳನ್ನು ಗುಣಾತ್ಮಕವಾಗಿ ಮತ್ತು ಉತ್ತಮವಾಗಿ ನಿರ್ಣಯಿಸಬೇಕಾಗುತ್ತದೆ. ಅಂದರೆ ಸಾಮಾಜಿಕ ವಿಜ್ಞಾನಗಳ ವಿಷಯಗಳಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಯಾವಾಗಲೂ ಗುಣಾತ್ಮಕವಾಗಿ ಮತ್ತು ಉತ್ತಮವಾಗಿ ಅವುಗಳನ್ನು ನಾವು ನಿರ್ಣಯಿಸಬೇಕಾಗುತ್ತದೆ. ಅನೇಕ ವಿದ್ಯಮಾನಗಳಿಗೆ ಪರಿಮಾಣಾತ್ಮಕ ಅಳತೆಗಳನ್ನು ಹೊಂದಲು ಸಾಧ್ಯವಿಲ್ಲ. ಶೈಕ್ಷಣಿಕ ಸಂಶೋಧನೆಯಲ್ಲಿ ಕೆಲವೊಂದಿಷ್ಟು ಸಂಶೋಧನಾ ಶೀರ್ಷಿಕೆಗಳಿಗೆ ಅನುಗುಣವಾಗಿ ಪರಿಮಾಣಾತ್ಮಕ ಅಳತೆಗಳನ್ನು ಅಥವಾ ಸಾಧನಗಳನ್ನು ಮೆಜರ್ಮೆಂಟ್ ಆ್ಯಂಡ್ ಟೂಲ್ಸ್ ಹೊಂದಲು ನಮಗೆ ಸಾಧ್ಯವಾಗುತ್ತಿಲ್ಲ ಅಥವಾ ಸಾಧ್ಯವಾಗುವುದಿಲ್ಲ. ಅವುಗಳನ್ನು ಗುಣಾತ್ಮಕವಾಗಿ ಮಾತ್ರ ವಿವರಿಸಬಹುದು. ಕೆಲವೊಂದಿಷ್ಟು ಶೈಕ್ಷಣಿಕ ಸಂಶೋಧನೆಯ ಶೀರ್ಷಿಕೆಗಳಿಗೆ ನಾವು ಪರಿಮಾಣಾತ್ಮಕವಾಗಿ ಯಾವಾಗ ನಾವು ವಿವರಿಸಲು ಸಾಧ್ಯವಾಗುವುದಿಲ್ಲವೋ ಅಂತಹ ಸಂದರ್ಭಗಳಲ್ಲಿ ನಾವು ಗುಣಾತ್ಮಕವಾಗಿ ಅವುಗಳನ್ನು ನಾವು ವಿವರಿಸಬಹುದು. ಸಾಧನಗಳು ಉದಾಹರಣೆಗೆ ಬುದ್ಧಿವಂತಿಕೆ, ಇಂಟೆಲಿಜೆನ್ಸಿ, ಕ್ರಿಯೇಟಿವಿಟಿ, ಪ್ರಾಮಾಣಿಕತೆ, ಹಾನೆಸ್ಟಿ, ವ್ಯಕ್ತಿತ್ವ ಸಾಮಾನ್ಯವಾಗಿ ಗುಣಾತ್ಮಕವಾಗಿ ಅನುಭವಿಸಬೇಕಾಗುತ್ತದೆ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಯ ಸೃಜನಶೀಲತೆಯನ್ನು ನಾವು ಅಳತೆ ಮಾಡಬೇಕಾಗಿದ್ದರೆ ನೋಡಿ, ನಾವು ಸೃಜನಾತ್ಮಕತೆಯನ್ನು ನಾವು ಹೇಗೆ ಅಳತೆ ಮಾಡಬೇಕಾಗುತ್ತದೆ? ಆ ವ್ಯಕ್ತಿಯ ಚಟುವಟಿಕೆ, ಸೃಜನಾತ್ಮಕ ಚಟುವಟಿಕೆಯ ಮೂಲಕ ಆ ವ್ಯಕ್ತಿಯ ದಿನಂಪ್ರತಿಯ ಚಟುವಟಿಕೆ, ದಿನಂಪ್ರತಿಯ ಸೃಜನಾತ್ಮಕ ಚಟುವಟಿಕೆಯನ್ನು ನಾವು ಅಳತೆಯನ್ನು ಮಾಡಿಕೊಂಡು ಅಥವಾ ಅವಲೋಕನವನ್ನು ಮಾಡಿ ನಾವು ಗುಣಾತ್ಮಕವಾಗಿ ಅನುಭವಿಸಿ ಅಥವಾ ಅವಲೋಕನಗಳನ್ನು ಮಾಡಿಕೊಂಡು ಆ ವ್ಯಕ್ತಿಯ ಒಂದು ಸೃಜನಾತ್ಮಕತೆಯನ್ನು ನಾವು ಕಂಡುಕೊಳ್ಳಬೇಕಾಗುತ್ತದೆ. ಟಿವಿಲಿ ಕ್ರಿಯಾತ್ಮಕವಾಗಿ ಅವುಗಳನ್ನು ನಾವು ವ್ಯಾಖ್ಯಾನಿಸಬೇಕಾಗುತ್ತದೆ. ಅಂದಾಗ ಮಾತ್ರ ಅದು ಗುಣಾತ್ಮಕ ಸಂಶೋಧನಾ ವಿಧಾನಕ್ಕೆ ಹೆಚ್ಚು ಸಮಂಜಸವಾಗಿರುವುದನ್ನು ನಾವು ಕಾಣುತ್ತೇವೆ. ಸಂಖ್ಯಾತ್ಮಕ ದತ್ತಾಂಶವನ್ನು ಉತ್ಪಾದಿಸುವ ಸಂಶೋಧನೆಗಳನ್ನು ಸಂಖ್ಯಾಶಾಸ್ತ್ರೀಯವಾಗಿ ಪರಿಗಣಿಸಬಹುದು. ಯಾವ ಸಂಶೋಧನಾ ಶೀರ್ಷಿಕೆಗಳು ಸಂಖ್ಯಾತ್ಮಕ ದತ್ತಾಂಶಗಳನ್ನು ಉತ್ಪಾದಿಸುತ್ತವೆ ಅಂತಹವುಗಳನ್ನು ನಾವು ಸಂಖ್ಯಾಶಾಸ್ತ್ರೀಯವಾಗಿ ಪರಿಗಣಿಸಬಹುದು. ಅಂತಹ ಸಂಶೋಧನೆಗಳನ್ನು ಸಂಖ್ಯಾಶಾಸ್ತ್ರೀಯವಾಗಿ ಪರಿಗಣಿಸಬಹುದು. ಗುಣಾತ್ಮಕ ದತ್ತಾಂಶವನ್ನು ಮಾತ್ರ ಉತ್ಪಾದಿಸುವ ಸಂಶೋಧನೆಗಳನ್ನು ತಾರ್ಕಿಕವಾಗಿ ಮಾತ್ರ ಪರಿಗಣಿಸಬೇಕಾಗುತ್ತದೆ. ಈಗ ಒಬ್ಬ ವ್ಯಕ್ತಿಯ ಒಳ್ಳೆಯ ನಡತೆ, ಅದು ಒಳ್ಳೆಯ ವರ್ತನೆಗಳನ್ನು ನಾವು ಉತ್ಪಾದಿಸುವ ಸಂಶೋಧನೆಯಾಗಿದ್ದರೆ ಅಥವಾ ಒಬ್ಬ ವ್ಯಕ್ತಿಯ ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಕಂಡುಕೊಳ್ಳಬೇಕಾಗಿತ್ತಂದರೆ ತಾರ್ಕಿಕವಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಾರ್ಕಿಕವಾಗಿ ನಾವು ಅದನ್ನು ಪರಿಗಣಿಸಿಕೊಂಡು ತಾರ್ಕಿಕವಾಗಿ ಅವಲೋಕನವನ್ನು ಮಾಡಿಕೊಂಡು ತಾರ್ಕಿಕ ರೂಪದಲ್ಲಿ ಬರುವಂತಹ ದತ್ತಾಂಶವನ್ನು ಉತ್ಪಾದನೆಯನ್ನು ಮಾಡಿಕೊಂಡು ಅದನ್ನು ನಾವು ಅನಲೈಸಿಸ್ ಮಾಡಿ ಅದನ್ನು ವಿಶ್ಲೇಷಣೆಯನ್ನು ಮಾಡಿ ಆ ವ್ಯಕ್ತಿಯ ವ್ಯಕ್ತಿತ್ವ ಯಾವ ತೆರನಾಗಿದೆ ಎನ್ನುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಇಂತಹ ಸಂಶೋಧನೆಗಳಿಗೆ ಗುಣಾತ್ಮಕ ದತ್ತಾಂಶವನ್ನು ಪಡೆಯುವುದು ಅವಶ್ಯಕವಾಗಿರುತ್ತದೆ. ಸಮಾಜ ವಿಜ್ಞಾನಗಳಲ್ಲಿ ಪರಿಮಾಣಾತ್ಮಕ ದತ್ತಾಂಶದ ಬಗ್ಗೆ ಯೋಚಿಸುವುದು ಅಸಾಧ್ಯವಾದ ಅನೇಕ ಸಂದರ್ಭಗಳಿವೆ. ಕೆಲವೊಂದಿಷ್ಟು ಸಮಾಜ ವಿಜ್ಞಾನಗಳ ವಿಷಯಗಳಲ್ಲಿ ಉದಾಹರಣೆಗಾಗಿ ಶಿಕ್ಷಣ ಶಾಸ್ತ್ರವಾಗಿರ್ಬೋದು, ರಾಜ್ಯಶಾಸ್ತ್ರವಾಗಿರ್ಬೋದು, ಸಮಾಜಶಾಸ್ತ್ರವಾಗಿರ್ಬೋದು, ಅರ್ಥಶಾಸ್ತ್ರ ವಿಷಯಗಳಾಗಿರಬಹುದು. ಅಂತಹ ವಿಷಯಗಳಲ್ಲಿ ನಾವು ಅಂದರೆ ಕ್ವಾಂಟಿಟೇಟಿವ್ ಡೇಟಾ ಬಗ್ಗೆ ಯೋಚಿಸುವುದು ಅಸಾಧ್ಯವಾಗಿರತಕ್ಕಂಥ ಕೆಲವೊಂದಿಷ್ಟು ಸನ್ನಿವೇಶಗಳಿವೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ವರ್ತನೆ ಅಥವಾ ಒಬ್ಬ ವ್ಯಕ್ತಿಯ ನಡತೆ, ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಅವುಗಳನ್ನು ನಾವು ಅಳತೆ ಮಾಡಬೇಕಾಗಿತ್ತಂದರೆ ಅದನ್ನು ನಾವು ಕ್ವಾಂಟಿಟೇಟಿವ್ ಫಾರ್ಮ್ನಲ್ಲಿ ದತ್ತಾಂಶವನ್ನು ಸಂಗ್ರಹಣೆ ಮಾಡಿಕೊಳ್ಳುವುದು ಕಷ್ಟಕರವಾದಂಥ ಸನ್ನಿವೇಶ. ಅಂತಹ ಸಂದರ್ಭಗಳಲ್ಲಿ ಗುಣಾತ್ಮಕ ದತ್ತಾಂಶವನ್ನು ಆಶ್ರಯಿಸುವುದು ಒಂದೇ ಪರ್ಯಾಯ ಮಾರ್ಗವಾಗಿರುತ್ತದೆ. ಯಾವಾಗ ನಾವು ಪರಿಮಾಣಾತ್ಮಕ ದತ್ತಾಂಶಗಳನ್ನು ಸಂಗ್ರಹ ಮಾಡಿಕೊಳ್ಳಲು ಅಸಾಧ್ಯವಾಗುತ್ತದೆಯೋ ಅಥವಾ ಅಂತಹ ಸಂದರ್ಭಗಳು ನಮಗೆ ಒದಗೋದಿಲ್ಲವೋ ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗತ್ತಂದರೆ ಗುಣಾತ್ಮಕ ದತ್ತಾಂಶದ ಮೂಲಕ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿಕೊಳ್ಳಬೇಕಾಗುತ್ತದೆ. ಸಂಶೋಧನೆಗಳಲ್ಲಿ ಗುಣಾತ್ಮಕ ದತ್ತಾಂಶವನ್ನು ಎಚ್ಚರಿಕೆಯಿಂದ ದಾಖಲಿಸಬೇಕಾಗುತ್ತದೆ. ಗುಣಾತ್ಮಕ ಸಂಶೋಧನಾ ವಿಧಾನಗಳಲ್ಲಿ ನಾವು ದತ್ತಾಂಶಗಳನ್ನು ದಾಖಲೆ ಮಾಡಬೇಕಾಗಿತ್ತಂದರೆ
ಇಲ್ಲಿ ಸಂಶೋಧನಾರ್ಥಿ ಕೇಂದ್ರೀಕೃತವಾಗಿರತಕ್ಕಂತಹ ದತ್ತಾಂಶಗಳ ಸಂಗ್ರಹಣೆಗಳಾಗಿರಬಹುದು, ಅಥವಾ ಗುಣಾತ್ಮಕತೆಯ ದತ್ತಾಂಶವನ್ನು ಸಂಗ್ರಹಣೆ ಮಾಡುವಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿರುವಂತಹ ಸಾಧನಗಳಲ್ಲಿ ವಿದ್ಯಾರ್ಥಿಯು ಪ್ರಸ್ತುತ ಸನ್ನಿವೇಶಕ್ಕೆ ಸಂಬಂಧಿಸಿದ ದತ್ತಾಂಶವನ್ನು ಮಾತ್ರ ಸಂಶೋಧನಾರ್ಥಿಗೆ ನೀಡುವ ಸಾಧ್ಯತೆಗಳು ಹೆಚ್ಚು ಇರುತ್ತವೆ. ಅಂತಹ ಸಂದರ್ಭದಲ್ಲಿ ಸಂಶೋಧನಾರ್ಥಿಯು ಸೂಕ್ತ ರೀತಿಯಲ್ಲಿ ವಿಂಗಡಣೆ ಮಾಡಿರತಕ್ಕಂತಹ ಅಥವಾ ವಿಶ್ಲೇಷಿಸಲಾಗುವಂತಹ ದತ್ತಾಂಶಗಳನ್ನು ದಾಖಲೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಸರಿಯಾದ ಮುನ್ನೆಚ್ಚರಿಕೆಗಳೊಂದಿಗೆ ನಡೆಸಿದ ಗುಣಾತ್ಮಕ ಸಂಶೋಧನೆಗಳು ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತವೆ ಮತ್ತು ಅಮೂಲ್ಯವಾದ ಸಿದ್ಧಾಂತಗಳ ಬೆಳವಣಿಗೆಗೆ ಕಾರಣವಾಗುತ್ತವೆ. ಯಾವಾಗಲೂ ಗುಣಾತ್ಮಕ ಸಂಶೋಧನಾ ವಿಧಾನದಿಂದ ಬಂದಂತಹ ಫಲಿತಾಂಶಗಳು ಸಿದ್ಧಾಂತಗಳನ್ನು ರೂಪಿಸಲಿಕ್ಕೆ, ಸಿದ್ಧಾಂತಗಳ ಬೆಳವಣಿಗೆಯನ್ನು ಮಾಡಲಿಕ್ಕೆ ಯಾವಾಗಲೂ ಕಾರಣೀಕರ್ತೃಗಳಾಗ್ತವೆ. ಅಂದರೆ ಇದು ಯಾವಾಗಲೂ ಪರಿಮಾಣಾತ್ಮಕ ದತ್ತಾಂಶದಿಂದ ಬಂದಿರತಕ್ಕಂತಹ ಫಲಿತಾಂಶಕ್ಕಿಂತ ಹೆಚ್ಚು ಸಮಂಜಸವಾಗಿರತಕ್ಕಂತಹ ಫಲಿತಾಂಶವಾಗಿರುತ್ತದೆ. ಹೆಸರೇ ಹೇಳ್ತಾ ಇದೆ, ಗುಣಾತ್ಮಕ ಸಂಶೋಧನಾ ವಿಧಾನ. ಹೆಚ್ಚು ಗುಣಾತ್ಮಕತೆಯಿಂದ ಕೂಡಿರತಕ್ಕಂಥ ಫಲಿತಾಂಶಗಳನ್ನು ಈ ವಿಧಾನವು ನೀಡುತ್ತದೆ. ಉದಾಹರಣೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣೆಯ ಸಿದ್ಧಾಂತ. ಇಟ್ ಈಸ್ ಅ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್. ಸಿಗ್ಮಂಡ್ ಫ್ರಾಯ್ಡ್ ನಾವು ಹೇಳ್ತಾ ಇರ್ತೀವಿ ನೋಡಿ, ಹೇಗೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣೆಯ ಸಿದ್ಧಾಂತ, ಇದ್ ಈಗೋ ಸೂಪರ್ ಈಗೋ. ನೋಡಿ, ಈ ಸಿದ್ಧಾಂತ, ಈ ಥಿಯರಿ ಏನಿದೆ ಅಲ್ಲ, ಎಲ್ಲರೂ ಒಪ್ಪಿಕೊಂಡಿರತಕ್ಕಂಥ, ಎಲ್ಲರೂ ಅದನ್ನು ಅನುಭವಿಸಿ, ಎಲ್ಲರೂ ಅದಕ್ಕೆ ಸಮಂಜಸವಾಗಿರತಕ್ಕಂತಹ ಒಂದು ಸಿದ್ಧಾಂತವನ್ನು ನಾವು ಗುಣಾತ್ಮಕ ಸಂಶೋಧನೆಯ ವ್ಯಾಖ್ಯಾನ ಅಂತ ಕರಿತಾ ಇದ್ದೀವಿ. ಪರಿಮಾಣಾತ್ಮಕ ಸಂಶೋಧನೆಯು ಕೆಲವು ಚಲಕಗಳು ಮತ್ತು ಹಲವು ಪ್ರಕರಣಗಳೊಂದಿಗೆ ವ್ಯವಹರಿಸುತ್ತದೆ. ಅಂದರೆ ಲಿಮಿಟೆಡ್ ವೇರಿಯೇಬಲ್ಸ್ ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ, ಕ್ವಾಂಟಿಟೇಟಿವ್ ರಿಸರ್ಚ್ ಮೆಥಡ್ಸ್ ಕೆಲವೊಂದಿಷ್ಟು ಪ್ರಕರಣಗಳೊಂದಿಗೆ ಮಾತ್ರ ವ್ಯವಹರಿಸುತ್ತದೆ. ಅಂದರೆ ಡೀಲ್ಸ್ ವಿತ್ ಸಮ್ ಇವೆಂಟ್ಸ್ ಅಂತ ಕರಿತಾ ಇದ್ದೀವಿ. ಗುಣಾತ್ಮಕ ಸಂಶೋಧನೆಯು ಕೆಲವು ಪ್ರಕರಣಗಳು ಮತ್ತು ಹಲವು ಚಲಕಗಳೊಂದಿಗೆ ಹೊರಹೊಮ್ಮುತ್ತದೆ. ಇಲ್ಲಿ ಏನಿರ್ತವೆ, ಪ್ರಕರಣಗಳು ಕೆಲವುಗಳಿರುತ್ತವೆ ಆ್ಯಂಡ್ ಹಲವು ಚಲಕಗಳೊಂದಿಗೆ ವೇರಿಯೇಬಲ್ಸ್. ತುಂಬ ವೇರಿಯೇಬಲ್ಸ್ಗಳಿಂದ ಇದು ಯಾವಾಗಲೂ ರಿಸಲ್ಟ್ ಫಲಿತಾಂಶವನ್ನು ನೀಡುತ್ತದೆ ಅಥವಾ ಅದರದ್ದು ಫಲಿತಾಂಶ ಹೊರಹೊಮ್ಮುತ್ತದೆ. ಕ್ರೆಸ್ವೆಲ್ ಗುಣಾತ್ಮಕ ಸಂಶೋಧನೆಯು ಸಾಮಾಜಿಕ ಅಥವಾ ಮಾನವ ಸಮಸ್ಯೆಯನ್ನು ಅನ್ವೇಷಿಸುವ ವಿಚಾರಣೆಯ ವಿಭಿನ್ನ ಕ್ರಮಶಾಸ್ತ್ರೀಯ ಸಂಪ್ರದಾಯಗಳ ಆಧಾರದ ಮೇಲೆ ತಿಳುವಳಿಕೆಯ ವಿಚಾರಣಾ ಪ್ರಕ್ರಿಯೆಯಾಗಿದೆ. ಎನ್ಕ್ವೈರಿ ಪ್ರಾಸೆಸ್, ದ ಅಂಡರ್ಸ್ಟ್ಯಾಂಡಿಂಗ್ ಎನ್ಕ್ವೈರಿ ಪ್ರಾಸೆಸ್ ಅಂತ ಕರಿತಾ ಇದ್ದೀವಿ. ಕ್ರೆಸ್ವೆಲ್ ಗುಣಾತ್ಮಕ ಸಂಶೋಧನೆ ಸಾಮಾಜಿಕ ಅಥವಾ ಮಾನವ ಸಮಸ್ಯೆಯನ್ನು ಅನ್ವೇಷಿಸುವ ವಿಚಾರಣೆಯ ವಿಭಿನ್ನ ಕ್ರಮಶಾಸ್ತ್ರೀಯ ಸಂಪ್ರದಾಯಗಳ ಆಧಾರದ ಮೇಲೆ ತಿಳುವಳಿಕೆಯ ವಿಚಾರಣಾ ಪ್ರಕ್ರಿಯೆಯಾಗಿದೆ ಅಂತೇಳಿ ಕರಿತಾ ಇದ್ದಾನೆ. ಸಂಶೋಧಕರು ಸಂಕೀರ್ಣವಾದ ಸಮಗ್ರ ಚಿತ್ರವನ್ನು ನಿರ್ಮಿಸುತ್ತಾರೆ. ಗುಣಾತ್ಮಕ ಸಂಶೋಧನೆಯಲ್ಲಿ ಸಂಶೋಧಕರು ಸಂಕೀರ್ಣವಾಗಿರ್ತಕ್ಕಂತಹ ಸಮಗ್ರ ಕಾಂಪ್ಯಾರೆನ್ಸಿವ್ ಪಿಕ್ಚರ್ಸ್, ಅಲ್ಲಿ ಅದನ್ನೇನು ಮಾಡ್ತಾ ಇದ್ದಾರೆ, ರಚನೆಯನ್ನು ಮಾಡ್ತಾ ಇದ್ದಾರೆ, ಸಮಗ್ರವಾಗಿ ಪರಿಗಣನೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಪದಗಳನ್ನು ವಿಶ್ಲೇಷಿಸುತ್ತಾರೆ, ಅಂದರೆ ಸಮಗ್ರವಾಗಿ ಪದಗಳನ್ನು ವಿಶ್ಲೇಷಣೆ ಮಾಡುತ್ತಾರೆ. ಮಾಹಿತಿದಾರರ ವಿವರವಾದ ದೃಷ್ಟಿಕೋನಗಳನ್ನು ವರದಿ ಮಾಡುತ್ತಾರೆ. ಅಂದರೆ ಯಾರು ರೆಸ್ಪಾಂಡೆಂಟ್ ವಿವರವಾದ ದೃಷ್ಟಿಕೋನಗಳನ್ನು ವರದಿ ಮಾಡ್ತಾ ಹೋಗ್ತಾರೆ. ರೆಸ್ಪಾಂಡೆಂಟ್ ಏನು ಮಾಹಿತಿಗಳನ್ನು ನೀಡ್ತಾ ಇದ್ದಾನೆ, ಆ ಮಾಹಿತಿಯನ್ನು ಏನು ರಿಪೋರ್ಟ್ ಮಾಡ್ತಾ ಹೋಗ್ತೀವಿ. ಮತ್ತು ನೈಸರ್ಗಿಕ ನೆಲೆಯಲ್ಲಿ ಅಧ್ಯಯನವನ್ನು ನಡೆಸುತ್ತಾರೆ. ನ್ಯಾಚುರಲ್ ಬ್ಯಾಕ್ಗ್ರೌಂಡ್ನಲ್ಲಿ ಇವರು ಯಾವಾಗಲೂ ಅಧ್ಯಯನವನ್ನು ನಡೆಸ್ತಾ ಇರ್ತಾರೆ. ಗುಣಾತ್ಮಕ ಸಂಶೋಧನೆಯು ಜನರ ಅನುಭವಗಳು, ಘಟನೆಗಳು ಇತ್ಯಾದಿಗಳಿಂದ ಪಡೆದ ಅರ್ಥಗಳ ಪರಿಭಾಷೆಯಲ್ಲಿ ವಿದ್ಯಮಾನಗಳನ್ನು ನಿರೂಪಿಸುವ ಮತ್ತು ಅರ್ಥೈಸುವ ಸಂಶೋಧಕರ ಮೇಲೆ ಮುಖ್ಯ ಒತ್ತು ನೀಡುತ್ತದೆ. ಆದ್ದರಿಂದ ಮಾನವ ಮತ್ತು ವ್ಯಕ್ತಿನಿಷ್ಠ ವಿಧಾನವನ್ನು ಎತ್ತಿ ತೋರಿಸಲಾಗುತ್ತದೆ. ಇಲ್ಲಿ ಈ ಗುಣಾತ್ಮಕ ಸಂಶೋಧನಾ ವಿಧಾನದಲ್ಲಿ ವ್ಯಕ್ತಿನಿಷ್ಠ ಸಬ್ಜೆಕ್ಟಿವಿಟಿ ಮೆಥಡ್ಸ್ ಅದನ್ನು ಇದು ಯಾವಾಗಲೂ ಮೋರ್ ಫೋಕಸಸ್, ಇದು ಹೆಚ್ಚು
ಹೆಚ್ಚು ಅದನ್ನು ಫೋಕಸ್ ಮಾಡಲಿಕ್ಕೆ, ಅದನ್ನು ಎತ್ತಿ ತೋರಿಸಲಿಕ್ಕೆ ಯಾವಾಗಲೂ ಪ್ರಯತ್ನವನ್ನು ಪಡುತ್ತದೆ. ಅಂದರೆ ಇಲ್ಲಿ ಯಾವಾಗಲೂ ಎಕ್ಸ್ಪೀರಿಯನ್ಸ್, ಪೀಪಲ್ಸ್ ಎಕ್ಸ್ಪೀರಿಯನ್ಸ್, ಈವೆಂಟ್ಸ್, ಎಕ್ಸಾಂಪಲ್ಸ್. ನೋಡಿ, ಏನು ಅನುಭವ ಏನಾಗಿದೆ, ವ್ಯಕ್ತಿಯ ಅನುಭವಗಳು ಯಾವ ರೀತಿ ಆಗಿದೆ, ಘಟನೆಗಳು ಏನು ನಡೀತಾ ಇದ್ದಾವೆ, ಏನು ನಡೀಬಹುದು ಮುಂದ್ಗಡೆ, ಅದನ್ನು ಪಡೆದ ಅರ್ಥಗಳ ಪರಿಭಾಷೆಯಲ್ಲಿ ವಿದ್ಯಮಾನಗಳನ್ನು, ಪ್ರೆಸೆಂಟ್ ಕಂಟೆಕ್ಸ್ಟ್ ಏನಾಗ್ತಾ ಇದೆ ಅನ್ನೋದನ್ನು ನಿರೂಪಿಸುವ ಮತ್ತು ಅರ್ಥೈಸುವ ಸಂಶೋಧನೆಯ ಮೇಲೆ ಮುಖ್ಯ ಒತ್ತು ನೀಡುತ್ತದೆ. ಇದು ಗುಣಾತ್ಮಕ ಸಂಶೋಧನೆಯ ವಿಧಾನಗಳ ವಿಧಗಳು. ನೋಡಿ, ಅಂದರೆ ಗುಣಾತ್ಮಕ ಸಂಶೋಧನೆಯಲ್ಲಿ ನಾವು ಯಾವ ಪ್ರಕಾರದ ಶೀರ್ಷಿಕೆಗಳನ್ನು ಅಥವಾ ಯಾವ ಪ್ರಕಾರದ ತಲೆಬರಹಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಜೀವನ ಚರಿತ್ರೆಯ ಅಧ್ಯಯನಗಳು ಅಂತ ಕರಿತಾ ಇದ್ದೀವಿ, ಬಯೋಗ್ರಾಫಿಕಲ್ ಸ್ಟಡೀಸ್. ಉದಾಹರಣೆಗೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಶೈಕ್ಷಣಿಕ ಜೀವನ ಕುರಿತು ಒಂದು ಅಧ್ಯಯನ, ಇದ್ರ ಮೇಲೆ ಬಯೋಗ್ರಫಿಕಲ್ ಸ್ಟಡೀಸ್ ಅಂತ ಕರಿತಾ ಇದ್ದೀವಿ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಶೈಕ್ಷಣಿಕ ಜೀವನ, ಅಂದರೆ ಶೈಕ್ಷಣಿಕ ಜೀವನ, ಅವರು ನಡೆದು ಬಂದ ದಾರಿ ಹೇಗಿತ್ತು, ಶೈಕ್ಷಣಿಕ ಜೀವನದ ನಡೆದು ಬಂದ ದಾರಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ, ಅದನ್ನು ಕುರಿತು ಒಂದು ಸಮಗ್ರವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡುವುದು. ಇದು ಬಯೋಗ್ರಫಿಕಲ್ ಸ್ಟಡೀಸ್, ಜೀವನ ಚರಿತ್ರೆಯ ಅಧ್ಯಯನಗಳು ಅಂತ ಕರಿತಾ ಇದ್ದೀವಿ. ವಿದ್ಯಮಾನ ಶಾಸ್ತ್ರದ ಅಧ್ಯಯನಗಳು, ಫೆನಾಮಿನಾಲಜಿಕಲ್ ಸ್ಟಡೀಸ್ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ನಾವೀನ್ಯಾತ್ಮಕ ಬೋಧನೆಯಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಭಾವದ ಅಧ್ಯಯನ, ಪ್ರೆಸೆಂಟ್ ಕಂಟೆಕ್ಸ್ಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೋವೇಟಿವ್ ಟೀಚಿಂಗ್ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಾ ಇದೆ, ಇನ್ಫ್ಯಾಕ್ಟ್ ಆನ್ ಇನ್ನೋವೇಟಿವ್ ಟೀಚಿಂಗ್ ಅದು ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಕುರಿತು ಅಧ್ಯಯನ ಮಾಡುವುದು. ಹೌದಾ. ಆ್ಯಂಡ್ ಥರ್ಡ್ ಒನ್ ಗ್ರೌಂಡೆಡ್ ಥಿಯರಿ ಸ್ಟಡೀಸ್ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ಲರ್ನಿಂಗ್ ಥಿಯರೀಸ್, ಸ್ಥಾಪಿತ ಸಿದ್ಧಾಂತ ಅಧ್ಯಯನಗಳು ಅಂತ ಕರಿತಾ ಇದ್ದೀವಿ. ಆಲ್ ಲರ್ನಿಂಗ್ ಥಿಯರೀಸ್, ಸ್ಕಿನ್ನರ್ ಲರ್ನಿಂಗ್ ಥಿಯರೀಸ್ ಆಗಿರ್ಬೋದು, ಗ್ಯಾಗ್ನೇಸ್ ಲರ್ನಿಂಗ್ ಥಿಯರೀಸ್ಗಳಾಗಿರ್ಬೋದು, ಅವುಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥವುಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಗ್ರೌಂಡೆಡ್ ಥಿಯರಿ ಸ್ಟಡೀಸ್ ಅಂತ ಕರಿತಾ ಇದ್ದೀವಿ. ವ್ಯಕ್ತಿ ಅಧ್ಯಯನಗಳು, ಕೇಸ್ ಸ್ಟಡೀಸ್, ಅಂದರೆ ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ, ನೋಡಿ ಸಮಗ್ರವಾಗಿ ಅಧ್ಯಯನವನ್ನು ಮಾಡುವುದು. ಉದಾಹರಣೆಗೆ ಸ್ಕೂಲ್ ಡ್ರಾಪ್ಔಟ್, ಸ್ಟಡಿ ಆನ್ ಸ್ಕೂಲ್ ಡ್ರಾಪ್ಔಟ್ಸ್. ಯಾವುದು? ವಿದ್ಯಾರ್ಥಿಗಳ ಶಾಲಾ ನಿಲುಗಡೆ, ಶಾಲಾ ಅಪವ್ಯಯ ಅಂತ ಕರಿತಾ ಇದ್ದೀವಿ. ಅದಕ್ಕೆ ಕಾರಣಗಳು ಏನಿರ್ಬೋದು, ಕಾಸ್ ಆ್ಯಂಡ್ ಎಫೆಕ್ಟ್ ಏನಿರ್ಬೋದು, ಅದನ್ನು ನಾವು ಇನ್ ಡಿಟೇಲ್ ಆಗಿ ನಾವು ಏನು ಮಾಡ್ಬೋದು, ವ್ಯಕ್ತಿ ಅಧ್ಯಯನವನ್ನು ಮಾಡ್ಬೋದು. ಇಂಥವುಗಳು ಎಲ್ಲವುಗಳು ಗುಣಾತ್ಮಕ ಸಂಶೋಧನಾ ವಿಧಾನಕ್ಕೆ ಉದಾಹರಣೆಗಳು ಆಗುತ್ತವೆ. ಗುಣಾತ್ಮಕ ಸಂಶೋಧನೆಯ ಗುಣಲಕ್ಷಣಗಳು, ಮೊದಲನೇದಾಗಿ ಬಹು ವಾಸ್ತವಗಳು, ಮಲ್ಟಿಪಲ್ ರಿಯಾಲಿಟೀಸ್. ಗುಣಾತ್ಮಕ ಸಂಶೋಧನೆಯು ಸಾಮಾಜಿಕ ಮತ್ತು ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ಬಹು ವಾಸ್ತವಗಳಾಗಿವೆ. ಇನ್ ದ ಕಂಟೆಕ್ಸ್ಟ್ ಆಫ್ ಸೋಷಿಯಲ್ and educational situations, it is more multiple realities ಅಂತ ಕರಿತಾ ಇದ್ದೀವಿ. ಇವು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ನೀಡುವುದರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ಇವು ಬಹು ವಾಸ್ತವಗಳಾಗಿವೆ. ವಾಸ್ತವಗಳನ್ನು ಜನರು ಒಂದು ನಿರ್ದಿಷ್ಟ ಸಮಯದಲ್ಲಿ ಅವುಗಳನ್ನು ಗ್ರಹಿಸುವಂತೆ ಪರಿಗಣಿಸಲಾಗುತ್ತದೆ. ವಾಸ್ತವಗಳನ್ನು ಜನರು ಒಂದು ನಿರ್ದಿಷ್ಟ ಸಮಯದಲ್ಲಿ ಅವುಗಳನ್ನು ಹೇಗೆ ಗ್ರಹಿಕೆ ಮಾಡಿಕೊಳ್ತಿದ್ದಾರೆ ಎನ್ನುವುದನ್ನು ನಾವು ಪರಿಗಣಿಸಬೇಕಾಗುತ್ತದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸನ್ನಿವೇಶಗಳು ಕಾಲಕ್ಕೆ ಬದಲಾಗುತ್ತವೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸನ್ನಿವೇಶಗಳು ಯಾವಾಗಲೂ ಇವು ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಯಾವಾಗಲೂ ಬದಲಾಗ್ತಾನೇ ಇರ್ತವೆ. ನಾವು ಸಂಶೋಧನೆಯೇ ಹಾಗೆ, ಸಿದ್ಧಾಂತಗಳನ್ನು ಬದಲಾವಣೆಗೊಳಿಸುವುದು, ಸಿದ್ಧಾಂತಗಳನ್ನು ಸ್ವೀಕರಿಸುವುದು, ಸಿದ್ಧಾಂತಗಳ ಬೆಳವಣಿಗೆಯನ್ನು ಮಾಡುವುದು, ಆ ಸಿದ್ಧಾಂತಗಳಿಗೆ ಅನುಗುಣವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸನ್ನಿವೇಶಗಳು ಯಾವಾಗಲೂ ಇವು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾನೆ ಇರ್ತವೆ. ಯಾವಾಗ ನಾವು ಗುಣಾತ್ಮಕ ಸಂಶೋಧನೆಯನ್ನು ಕಂಡುಕೊಳ್ಳುತ್ತೇವೆ ಅಥವಾ ಗುಣಾತ್ಮಕ ಸಂಶೋಧನೆಯನ್ನು ಮಾಡುತ್ತೇವೆ, ಗುಣಾತ್ಮಕ ಸಂಶೋಧನೆಯ ಫಲಿತಾಂಶವನ್ನು ನಾವು ಇಂಪ್ಲಿಮೆಂಟ್ ಮಾಡಿದರೆ ಅಲ್ಲಿ ಯಾವಾಗಲೂ ಏನಾಗ್ತಾ ಇರ್ತವೆ, ಬದಲಾಗ್ತಾನೇ ಇರ್ತವೆ. ಎರಡನೇದ್ದು ಅರ್ಥಗಳು ಮತ್ತು ವ್ಯಾಖ್ಯಾನಗಳು, ಮೀನಿಂಗ್ಸ್ ಆ್ಯಂಡ್ ಡೆಫಿನೇಷನ್ಸ್. ಗುಣಾತ್ಮಕ ಸಂಶೋಧನೆಯು ಶೈಕ್ಷಣಿಕ ಸನ್ನಿವೇಶಗಳಿಗೆ ಸಂಬಂಧಿಸಿದ ವಸ್ತುಗಳು, ಘಟನೆಗಳು
ಮತ್ತು ಪ್ರಕ್ರಿಯೆಗಳಿಗೆ ನೀಡಲಾದ ಅರ್ಥಗಳು ಅಥವಾ ವ್ಯಾಖ್ಯಾನಗಳ ಅಧ್ಯಯನಕ್ಕೆ ಒತ್ತು ನೀಡುತ್ತದೆ. ಎಸ್ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್ a more focus on meaning and definitions. ಅರ್ಥ ಏನು ಬರ್ತಾ ಇದೆ, ಶೈಕ್ಷಣಿಕ ಸಂಶೋಧನೆಯಿಂದ ಬಂದಂಥ ಫಲಿತಾಂಶದ ಅರ್ಥ, ಶೈಕ್ಷಣಿಕ ಸಂಶೋಧನೆಯಿಂದ ಬಂದಂಥ ವ್ಯಾಖ್ಯಾನಗಳು, ವ್ಯಾಖ್ಯಾನಿಸುವುದು, ಆ ಪ್ರಕ್ರಿಯೆಗಳಿಗೆ ಅನುಗುಣವಾಗಿ ಏನು ಇವೆಂಟ್ಸ್ ಇದ್ದಾವೆ, ಏನು ಘಟನೆಗಳಿದ್ದಾವೆ ಮತ್ತು ಆ ಪ್ರಕ್ರಿಯೆಗಳಿಗೆ ನೀಡಲಾಗಿರ್ತಕ್ಕಂಥ ಅರ್ಥಗಳು ಏನೇನಿದ್ದಾವೆ ಅದಕ್ಕೆ ಅನುಗುಣವಾಗಿ ಇದು ಹೆಚ್ಚು ಒತ್ತನ್ನು ನೀಡುತ್ತದೆ. ಸಾಮಾಜಿಕ ಮತ್ತು ವರ್ತನೆಯ ವಿದ್ಯಮಾನಗಳ ವಿಷಯದಲ್ಲಿ ಬದಲಾವಣೆಗಳನ್ನು ಭೌತಿಕ ಚಲನೆಗಳ ಪರಿಕಲ್ಪನೆಯೊಂದಿಗೆ ಗುರುತಿಸಲಾಗುವುದಿಲ್ಲ. ಫಿಸಿಕಲ್ ಮೂಮೆಂಟ್ಸ್ ಅದರ ಮೂಲಕ ಇದನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ಸಾಮಾಜಿಕ ಮತ್ತು ವರ್ತನೆಯ ವಿದ್ಯಮಾನಗಳ ವಿಷಯದಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಂತ ಮಾಡ್ತಾ ಇದ್ದೀವಿ. ಭೌತಿಕ ಚಲನೆಗಳ ಪರಿಕಲ್ಪನೆಯೊಂದಿಗೆ ಇದನ್ನು ನಾವು ಯಾವಾಗಲೂ ಗುರುತಿಸಲಾಗುವುದಿಲ್ಲ. ಇದನ್ನು ಬಾಹ್ಯ ವೀಕ್ಷಣೆಯಿಂದ ಮಾತ್ರ ಗುರುತಿಸಬಹುದು. ಉದಾಹರಣೆಗೆ ನೋಡಿ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಆಂತರಿಕ ವ್ಯಕ್ತಿತ್ವ ಆಗಿರಬಹುದು, ಬಾಹ್ಯ ವ್ಯಕ್ತಿತ್ವವಾಗಿರಬಹುದು. ಬಾಹ್ಯ ವ್ಯಕ್ತಿತ್ವವನ್ನು ನಾವು ಸುಲಭವಾಗಿ ಅದನ್ನು ವೀಕ್ಷಣೆಯ ಮೂಲಕ ನಾವು ಗುರುತಿಸಬಹುದು. ಆಂತರಿಕ ವ್ಯಕ್ತಿತ್ವವನ್ನು ನಾವು ಅಷ್ಟು ಸುಲಭವಾಗಿ ನೋಡಿ ಇಂಟ್ರಾವರ್ಟ್ಸ್, ಎಕ್ಸ್ಟ್ರಾವರ್ಟ್ಸ್ ಪರ್ಸನಾಲಿಟಿ ಅಂತ ಕರಿತಾ ಇದ್ದೀವಿ. ಬಾಹ್ಯ ವೀಕ್ಷಣೆಯ ಮೂಲಕ ಆ ವ್ಯಕ್ತಿಯ ಬಾಹ್ಯ ವ್ಯಕ್ತಿತ್ವವನ್ನು ಸರಳವಾಗಿ ನಾವು ಗುರುತಿಸಬಹುದು. ಬಟ್ ಆಂತರಿಕ ವ್ಯಕ್ತಿತ್ವವನ್ನು ಗುರುತಿಸಬೇಕಾಗಿತ್ತಂದರೆ ಗುಣಾತ್ಮಕ ಸಂಶೋಧನೆ, ಅವನ ಭೌತಿಕ ಚಲನವಲನಗಳ ಪರಿಕಲ್ಪನೆಯೊಂದಿಗೆ ಅದನ್ನು ಗುರುತಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಗುಣಾತ್ಮಕ ಸಂಶೋಧನೆ ಗುಣಲಕ್ಷಣಗಳಲ್ಲಿ ನಾವು ಕಾಣುತ್ತೇವೆ. ಇನ್ನು ಮೂರನೇ ಗುಣಲಕ್ಷಣ ಜ್ಞಾನ ಉತ್ಪಾದನೆ, ನಾಲೆಜ್ ಪ್ರೊಡಕ್ಷನ್. ಗುಣಾತ್ಮಕ ಸಂಶೋಧನೆಯು ವಿಚಾರಿಸುವುದು ಮತ್ತು ಪ್ರತಿಕ್ರಿಯಿಸುವವರ ನಡುವಿನ ಪರಸ್ಪರ ಕ್ರಿಯೆಯಿಂದ ಉಂಟಾಗುವ ಜ್ಞಾನ ಉತ್ಪಾದನೆಯನ್ನು ಒದಗಿಸುತ್ತದೆ. ರೆಸ್ಪಾಂಡೆಂಟ್ ಯಾರು, ರಿಸರ್ಚ್ ಅಥವಾ ಇನ್ವೆಸ್ಟಿಗೇಟರ್ ಆ್ಯಂಡ್ ರೆಸ್ಪಾಂಡೆಂಟ್ ಅಂತ ಕರಿತಾ ಇದ್ದೀವಿ. ವಿಚಾರಿಸುವವರು ಮತ್ತು ಪ್ರತಿಕ್ರಿಯಿಸುವವರ ನಡುವಿನ ಪರಸ್ಪರ ಕ್ರಿಯೆಯಿಂದ ಉಂಟಾಗುವ ಜ್ಞಾನ ಉತ್ಪಾದನೆಯನ್ನು ಒಳಗೊಳ್ಳುತ್ತದೆ ಅಥವಾ ಅದನ್ನು ಯಾವಾಗಲೂ ಸಹಾಯಪಡಿಸುತ್ತದೆ. ಈಗ ನೋಡಿ, ನಾನು ಸಂಶೋಧನಾಕಾರ, ಸಂಶೋಧನಾರ್ಥಿಯಿಂದ ಬರ್ತಕ್ಕಂಥ ಮಾಹಿತಿಯನ್ನು ಏನು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾನೆ ಸಂಶೋಧನಾರ್ಥಿ. ಪ್ರತಿಕ್ರಿಯೆ ಮತ್ತು ನನ್ನ ನಡುವೆ ಮತ್ತು ಅವರ ನಡುವೆ ನಡೀತಕ್ಕಂಥ ಪರಸ್ಪರ ಕ್ರಿಯೆಯನ್ನು ನಡೀತಾ ಇದೆ. ಆ ಕ್ರಿಯೆಯಿಂದ ಉಂಟಾಗ್ತಕ್ಕಂಥ ಜ್ಞಾನ ಯಾವುದು ಬರ್ತಾ ಇದೆ ಅದಕ್ಕೆ ಇದು ಹೆಚ್ಚು ಮೋರ್ ಫೋಕಸ್, ಗಮನವನ್ನು ಅದನ್ನು ಕೇಂದ್ರೀಕೃತವಾಗಿ ಜ್ಞಾನದ ಉತ್ಪಾದನೆಯನ್ನು ಮಾಡುತ್ತದೆ. ಇನ್ನು ನಾಲ್ಕನೆಯ ಗುಣಲಕ್ಷಣ ಸಾಮಾನ್ಯೀಕರಣ, ಜನರಲೈಸೇಷನ್ ಅಂತ ಕರಿತಾ ಇದ್ದೀವಿ. ಜ್ಞಾನ ಉತ್ಪಾದನೆಯ ಪ್ರಕ್ರಿಯೆಯು ವಿಭಿನ್ನ ನಿರ್ದಿಷ್ಟ ಸಂದರ್ಭಗಳಲ್ಲಿ ಅಸ್ತಿತ್ವದಲ್ಲಿರುವ ವ್ಯತ್ಯಾಸಗಳು ಅಥವಾ ನೈಜ ಪುರಾವೆಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ಯಾವಾಗ ಜ್ಞಾನ ಉತ್ಪಾದನೆಯ ಪ್ರಕ್ರಿಯೆ ವಿಭಿನ್ನ ನಿರ್ದಿಷ್ಟ ಸಂದರ್ಭಗಳಲ್ಲಿ ಅಸ್ತಿತ್ವದಲ್ಲಿರುವ ವ್ಯತ್ಯಾಸಗಳನ್ನು ಅಥವಾ ನೈಜ ಪುರಾವೆಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ಯಾವಾಗ ಫಲಿತಾಂಶವನ್ನು ನಾನು ಅಂದರೆ ಸಂಶೋಧನಾಕಾರರು ಜನರಲೈಸೇಷನ್ ಮಾಡಬೇಕಾಗತ್ತೆ ಅಥವಾ ಸಾಮಾನ್ಯೀಕರಣವನ್ನು ಗೊಳಿಸಬೇಕಾಗತ್ತೆ. ಸಾಮಾನ್ಯೀಕರಣಗೊಳಿಸಬೇಕಾದಂಥ ಒಂದು ವಿಭಿನ್ನ ನಿರ್ದಿಷ್ಟ ಸಂದರ್ಭಗಳಲ್ಲಿ ಅಸ್ತಿತ್ವದಲ್ಲಿರುವ ವ್ಯತ್ಯಾಸಗಳು. ನನಗೆ ಸಾಮಾನ್ಯೀಕರಣಗೊಳಿಸಬೇಕಾಗಿದೆ. ಯಾವುದು? ನಾನು ಆಗಲೇ ಹೇಳಿದಂತೆ ಆಂತರಿಕ ವ್ಯಕ್ತಿತ್ವ, ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವವನ್ನು ಸಾಮಾನ್ಯೀಕರಣಗೊಳಿಸಬೇಕಾಗಿತ್ತಂದರೆ ಒಂದು ನಿರ್ದಿಷ್ಟ ಸಂದರ್ಭಗಳಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವ ಯಾವ ರೀತಿಯಾಗಿ ಅಸ್ತಿತ್ವದಲ್ಲಿ ಇತ್ತು, ನೈಜ ಪುರಾವೆಗಳು ಏನು ಇದ್ವು, ಅದಕ್ಕೆ ಅನುಗುಣವಾಗಿ ಅದನ್ನು ನಾನು ಪರಿಗಣಿಸಿಕೊಂಡು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಾಮಾನ್ಯೀಕರಣಗೊಳಿಸಬೇಕಾಗತ್ತೆ. ಅದನ್ನು ಇದು ಹೆಚ್ಚು ಉತ್ಪಾದನೆಯನ್ನು ಮಾಡುತ್ತದೆ ಅಥವಾ ಅದನ್ನು ಹೆಚ್ಚು ಇದು ಸಾಮಾನ್ಯೀಕರಣವನ್ನು ಗೊಳಿಸುತ್ತದೆ. ಇನ್ನು ಮೂರನೆಯ ಗುಣಲಕ್ಷಣ ಮಾನವ ಸಂಬಂಧಗಳು, ಹ್ಯೂಮನ್ ರಿಲೇಷನ್ಸ್ ಅಂತ ಕರಿತಾ ಇದ್ದೀವಿ. ಮಾನವ ಸಂಬಂಧಗಳ ವಿಷಯದಲ್ಲಿ ಹಲವಾರು ಆಂತರಿಕ ಅಂಶಗಳಿವೆ. ಘಟನೆಗಳಾಗಿರಬಹುದು ಮತ್ತು ಪ್ರತಿಕ್ರಿಯೆಗಳು ನಿರಂತರವಾಗಿ ಪರಸ್ಪರ ಪ್ರಭಾವ ಬೀರುತ್ತಲೇ ಇರುತ್ತವೆ. ನೋಡಿ, ಒಂದು ಸನ್ನಿವೇಶದಲ್ಲಿ ಮಾನವನ ಸಂಬಂಧಗಳು, ಒಂದು ವಿಷಯದಲ್ಲಿ ಹಲವಾರು ಆಂತರಿಕ ಅಂಶಗಳು, ಇಂಟರ್ನಲ್ ಫ್ಯಾಕ್ಟರ್ಸ್ ಇನ್ಫ್ಯಾಕ್ಟ್ ಆನ್ ಹ್ಯೂಮನ್ ರಿಲೇಷನ್ಸ್. ಅಂದರೆ ಆ ವ್ಯಕ್ತಿ ಯಾವ ರೀತಿಯಾಗಿರ್ತಕ್ಕಂಥ ಘಟನೆ, ಮೊದಲು ಹೇಳಿದಂತೆ ಆ ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವ,
ವ್ಯಕ್ತಿತ್ವವನ್ನು ನಾನು ಪರಿಗಣನೆಗೆ ತೆಗೆದುಕೊಂಡಾಗ, ಅಥವಾ ವ್ಯಕ್ತಿತ್ವವನ್ನು ಸಾಮಾನ್ಯೀಕರಣ ಮಾಡಬೇಕು, ವ್ಯಕ್ತಿತ್ವವನ್ನು ಸಾಮಾನ್ಯೀಕರಣಗೊಳಿಸಲು ಆ ವ್ಯಕ್ತಿ ವಿಷಯದಲ್ಲಿ ಇಂಟರ್ನಲ್ ಫ್ಯಾಕ್ಟರ್ಸ್, ಆಂತರಿಕ ಅಂಶಗಳು ಯಾವ ರೀತಿಯಾಗಿರ್ತಕ್ಕಂಥವು ಅಥವಾ ಘಟನೆಗಳು, ಪ್ರಕ್ರಿಯೆಗಳು ನಿರಂತರವಾಗಿ ಪರಸ್ಪರ ಪ್ರಭಾವವನ್ನು ಬೀರುತ್ತಲೇ ಇರುತ್ತವೆ. ಆ ವ್ಯಕ್ತಿಯ ಮೇಲೆ ಯಾವಾಗಲೂ ಪರಸ್ಪರ ಪ್ರಭಾವವನ್ನು ಇರ್ತವೆ. ಇನ್ನು 6ನೆಯ ಗುಣಲಕ್ಷಣ ಮೌಲ್ಯ ವ್ಯವಸ್ಥೆಗಳು, ವ್ಯಾಲ್ಯೂ ಸಿಸ್ಟಮ್ಸ್ ಅಂತ ಕರಿತಾ ಇದ್ದೀವಿ. ಸಮಸ್ಯೆಗಳ ಗುರುತಿಸುವಿಕೆ, ಪ್ರತಿಚ್ಛೇದನಗಳ ಆಯ್ಕೆ, ಸಾಧನಗಳ ಬಳಕೆ, ದತ್ತಾಂಶ ಸಂಗ್ರಹಣೆ, ದತ್ತಾಂಶವನ್ನು ಸಂಗ್ರಹಿಸುವ ಪರಿಸ್ಥಿತಿಗಳು, ವಿಚಾರಿಸುವವರು ಮತ್ತು ಪ್ರತಿಕ್ರಿಯಿಸುವವರ ನಡುವೆ ನಡೆಯುವ ಸಂಭಾವ್ಯ ಪರಸ್ಪರ ಕ್ರಿಯೆಯಲ್ಲಿ ಮೌಲ್ಯ ವ್ಯವಸ್ಥೆಗಳ ಪ್ರಭಾವವನ್ನು ಗುರುತಿಸಲಾಗುತ್ತದೆ. ನೋಡಿ, ನಾನು ಯಾವ ಸಮಸ್ಯೆಗಳನ್ನು ಐಡೆಂಟಿಫಿಕೇಷನನ್ನು ಮಾಡಿದ್ದೀನಿ, ಅದರದ್ದು ಮೌಲ್ಯ ಏನಿದೆ, ನಮೂನೆ ಅಥವಾ ಪ್ರತಿಚ್ಛೇದನಗಳ ಆಯ್ಕೆ, ಸಾಧನಗಳ ಬಳಕೆ, ಯಾವ ಸಾಧನಗಳನ್ನು ಬಳಸ್ಕೊಳ್ತಾ ಇದ್ದೀನಿ, ದತ್ತಾಂಶಗಳ ಸಂಗ್ರಹಣೆ ಹೇಗೆ ಮಾಡ್ತಾ ಇದ್ದೀನಿ ನಾನು, ದತ್ತಾಂಶವನ್ನು ಸಂಗ್ರಹಿಸುವ ಪರಿಸ್ಥಿತಿಗಳು ಯಾವ ರೀತಿಯಾಗಿದ್ದಾವೆ, ಯಾವ ಪರಿಸ್ಥಿತಿಯಲ್ಲಿ ನಾವು ದತ್ತಾಂಶಗಳನ್ನು ಸಂಗ್ರಹಣೆಯನ್ನು ಮಾಡ್ತಾ ಇದ್ದೀವಿ, ಪ್ರತಿಕ್ರಿಯೆ ನೀಡುವ ವ್ಯಕ್ತಿಯ ಪರಿಸ್ಥಿತಿಗೆ ಅನುಗುಣವಾಗಿ ದತ್ತಾಂಶಗಳ ಸಂಗ್ರಹಣೆಯನ್ನು ಸಂಶೋಧನಾಕಾರರು ಸಂಗ್ರಹಿಸುತ್ತಾರೆ. ಸಂಶೋಧನಾಕಾರರು ಇವರಿಬ್ಬರ ನಡುವೆ ಪರಸ್ಪರ ಸಂಭಾವ್ಯ ಕ್ರಿಯೆಯಲ್ಲಿ ಮೌಲ್ಯ ವ್ಯವಸ್ಥೆಗಳ ಪ್ರಭಾವವನ್ನು ಗುರುತಿಸಲಾಗುತ್ತದೆ. ಯಾವ ಮೌಲ್ಯವಿದೆ, ಯಾವ ವ್ಯಾಲ್ಯೂಸ್ ಇದೆ ಅಂದರೆ ಸಂಶೋಧನಾರ್ಥಿ, ಸಂಶೋಧನಾಕಾರ ಇವರಿಬ್ಬರ ನಡುವೆ ಯಾವ ತೆರನಾಗಿರ್ತಕ್ಕಂಥ ಪರಸ್ಪರ ಕ್ರಿಯೆಯಲ್ಲಿ ಮೌಲ್ಯಗಳ ವ್ಯವಸ್ಥೆಗಳ ಪ್ರಭಾವ ಯಾವ ರೀತಿ ಬೀರ್ತಾ ಇದ್ದಾವೆ ಅನ್ನುವುದನ್ನು ಪರಿಗಣನೆಗೆ ತೆಗೆದುಕೊಂಡು ಗುಣಾತ್ಮಕ ಸಂಶೋಧನೆಯು ಮುಂದುವರಿಯುತ್ತದೆ ಅಥವಾ ಫಲಿತಾಂಶಗಳನ್ನು ನೀಡುತ್ತದೆ. ಗುಣಾತ್ಮಕ ವಿಧಾನಗಳ ಬಳಕೆಯ ಸಂದರ್ಭ. ಈ ಗುಣಾತ್ಮಕ ಶೈಕ್ಷಣಿಕ ವಿಧಾನವನ್ನು ಯಾವ ಸಂದರ್ಭಗಳಲ್ಲಿ ನಾವು ಬಳಸಿಕೊಳ್ಳಬೇಕು ಅಥವಾ ಬಳಸಿಕೊಳ್ಳುವ ಸಂದರ್ಭಗಳು ಯಾವುವು? ಗುಣಾತ್ಮಕ ವಿಧಾನಗಳು ಮೂಲ ತತ್ವ ವಿಚಾರದ ಬೇಸಿಕ್ ಪ್ರಿನ್ಸಿಪಲ್ಸ್, ಬೇಸಿಕ್ ಎನ್ಕ್ವೈರಿ, ಎಪಿಸ್ಟಮಾಲಜಿ, ಮೌಲ್ಯ ಮೀಮಾಂಸೆ, ವಾಕ್ಚಾತುರ್ಯ ಮತ್ತು ಕ್ರಮಶಾಸ್ತ್ರೀಯ ದೃಷ್ಟಿಕೋನಗಳ ಸಾಮಾನ್ಯ ಚೌಕಟ್ಟನ್ನು ಹೊಂದಿದೆ. ನೋಡಿ, ನಾವು ಯಾವಾಗ ಬೇಸಿಕ್ ಪ್ರಿನ್ಸಿಪಲ್ಸ್ ರಿಲೇಟೆಡ್ ಕಂಡಕ್ಟೆಡ್ ಅ ಸ್ಟಡಿ, ಮೂಲ ತತ್ವಕ್ಕೆ ಅನುಗುಣವಾಗಿ ನಮ್ಮ ಶೈಕ್ಷಣಿಕ ಸಂಶೋಧನೆ ಸಾಗುತ್ತಿದೆ ಅಥವಾ ನಡೆಯುತ್ತಿದೆ ಎಂದಾದರೆ ಆ ಸಂದರ್ಭಗಳಲ್ಲಿ ನಾವು ಗುಣಾತ್ಮಕ ಸಂಶೋಧನಾ ವಿಧಾನದ ಬಳಕೆ ಅವಶ್ಯಕವಾಗಿದೆ. ಇನ್ನು ಜ್ಞಾನ ಮೀಮಾಂಸೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶೈಕ್ಷಣಿಕ ಸಂಶೋಧನೆಯ ಶೀರ್ಷಿಕೆಗಳು, ಇನ್ನು ಮೌಲ್ಯ ಮೀಮಾಂಸೆಗೆ ಸಂಬಂಧಪಟ್ಟಿರ್ತಕ್ಕಂಥವು, ಕ್ರಮಶಾಸ್ತ್ರೀಯವಾಗಿ ದೃಷ್ಟಿಕೋನಗಳ ಸಾಮಾನ್ಯ ಚೌಕಟ್ಟು, ಅಂತಹ ಸಂದರ್ಭಗಳಲ್ಲಿ ನಾವು ಗುಣಾತ್ಮಕ ವಿಧಾನಗಳ ಬಳಕೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನು ಗುಣಾತ್ಮಕ ಸಂಶೋಧನೆಯು ವ್ಯಕ್ತಿನಿಷ್ಠ ಮತ್ತು ಬಹು ಸಾಮಾಜಿಕ ವಾಸ್ತವಗಳನ್ನು ಮೌಲ್ಯೀಕರಿಸುತ್ತದೆ. ನಾವು ಮೊದಲೇ ಹೇಳಿದ ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ ವಸ್ತುನಿಷ್ಠವಾಗಿದ್ದರೆ ಇಲ್ಲಿ ವ್ಯಕ್ತಿನಿಷ್ಠ ಮತ್ತು ಬಹು ಸಾಮಾಜಿಕ ವಾಸ್ತವಗಳನ್ನು, ಸೋಷಿಯಲ್ ರಿಯಾಲಿಟೀಸ್ ರಿಲೇಟೆಡ್ ವ್ಯಾಲ್ಯೂಸ್, ಅಂತಹ ಸಂದರ್ಭಗಳಲ್ಲಿ ನಾವು ಗುಣಾತ್ಮಕ ಸಂಶೋಧನಾ ವಿಧಾನದ ಬಳಕೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಗುಣಾತ್ಮಕ ಸಂಶೋಧನೆಯ ಮೂಲಕ ವಿದ್ಯಮಾನದ ಬಗ್ಗೆ ವೈವಿಧ್ಯಮಯ ದೃಷ್ಟಿಕೋನಗಳನ್ನು ಪ್ರತಿನಿಧಿಸುವ ಮೂಲಕ ಬಹು ವಾಸ್ತವಗಳನ್ನು ನಿರೂಪಿಸಲಾಗುತ್ತದೆ. ಫಾರ್ಮುಲೇಟಿಂಗ್ ಮಲ್ಟಿಪಲ್ ರಿಯಾಲಿಟೀಸ್. ಗುಣಾತ್ಮಕ ಸಂಶೋಧನೆ ಮೂಲಕ ನಾವೇನಾದರೂ ಸಂಶೋಧನೆಯನ್ನು ಮಾಡಬೇಕಾಗಿತ್ತಂದರೆ ವಿದ್ಯಮಾನದ ಬಗ್ಗೆ ವೈವಿಧ್ಯಮಯ ದೃಷ್ಟಿಕೋನಗಳನ್ನು ಪ್ರತಿನಿಧಿಸುವ ಮೂಲಕ ಬಹು ವಾಸ್ತವಗಳನ್ನು ಇವು ಯಾವಾಗಲೂ ನಿರೂಪಿಸ್ತಾ ಇರ್ತವೆ. ಅಂದರೆ ಈ ವಿಧಾನದ ಮೂಲಕ ನಾವು ಬಹು ವಾಸ್ತವಗಳನ್ನು ನಿರೂಪಿಸುವ ವೈವಿಧ್ಯಮಯ ದೃಷ್ಟಿಕೋನಗಳನ್ನು ಪ್ರತಿನಿಧಿಸುವ ಮೂಲಕ ಈ ವಿಧಾನವನ್ನು ನಾವು ಬಳಸಿಕೊಳ್ಳಬೇಕಾಗುತ್ತದೆ ಅಥವಾ ಬಳಸಿಕೊಳ್ಳುತ್ತೇವೆ. ಸಂಶೋಧಕರು ಪರಿಸ್ಥಿತಿಯ ಅಧ್ಯಯನಗಳೊಂದಿಗೆ ಸಂವಹನವನ್ನು ನಡೆಸುತ್ತಾರೆ. ಅಂದರೆ ಸಂಶೋಧನಾಕಾರರು ಯಾವ ಪರಿಸ್ಥಿತಿಯಲ್ಲಿ ಅಧ್ಯಯನಗಳೊಂದಿಗೆ ಸಂವಹನವನ್ನು ನಡೆಸಬೇಕು, ಕಮ್ಯುನಿಕೇಷನ್ಸ್ ಬಿಟ್ವೀನ್ ರಿಸ್ಪಾಂಡೆಂಟ್ ಮತ್ತು ಅಧ್ಯಯನ ಮಾಡುವ ಸನ್ನಿವೇಶಗಳ ಭಾಗವಾಗುತ್ತಾರೆ. ಇಲ್ಲಿ ರಿಸರ್ಚರ್ ಅಂದರೆ ಸಂಶೋಧನಾರ್ಥಿ ಒಂದು ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಒಂದು ಭಾಗವಾಗಿ ಕಾಣಿಸಿಕೊಳ್ಳುತ್ತಾರೆ. ಒನ್ ಆಫ್ ದಿ ಪಾರ್ಟ್ ಇವರು ಆ ಸನ್ನಿವೇಶ
ಸಂವಹನವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಯಾರು ರೆಸ್ಪಾಂಡೆಂಟ್ ಅಂದರೆ ಸಂಶೋಧನಾರ್ಥಿ ಸಂಶೋಧನಾಕಾರರ ನಡುವೆ ಮಧ್ಯೆ ನಡೀತಕ್ಕಂಥ ಒಂದು ಸಂಭಾಷಣೆ ಏನಿದೆ, ಅದು ಅವರು ಏನು ಅವಲೋಕನಗಳನ್ನು ಮಾಡ್ತಾ ಇರ್ತಾರೆ, ಆ ಅವಲೋಕನದಲ್ಲಿ ಕೂಡ ಸಂಶೋಧನಾಕಾರರು ಕೂಡ ಒಂದು ಭಾಗವಾಗಿ ಪರಿಗಣಿಸ್ತಾರೆ, ಇದರಲ್ಲಿ ಅದು ಒಂದು ಭಾಗವಾಗಿ ಕಾಣುತ್ತಾರೆ. ಗುಣಾತ್ಮಕ ಸಂಶೋಧನೆಯು ಮೌಲ್ಯಯುತ ವಿಚಾರಣೆಯಾಗಿದೆ. ವ್ಯಾಲ್ಯೂ ಓರಿಯೆಂಟೆಡ್ ಎನ್ಕ್ವೈರಿ. ಅದೇ ಅಂದರೆ ಇದು ಮೌಲ್ಯಯುತವಾಗಿರತಕ್ಕಂತಹ ಫಲಿತಾಂಶಗಳನ್ನು ನೀಡುವುದರಿಂದ ಹೆಚ್ಚು ಸಮಂಜಸ, ಹೆಚ್ಚು ಅಕ್ಯುರೇಟ್ ಆಗಿರತಕ್ಕಂಥ ಫಲಿತಾಂಶವನ್ನು ಈ ವಿಧಾನವು ನೀಡುತ್ತದೆ. ಆದ್ದರಿಂದ ಮೌಲ್ಯಯುತ ವಿಚಾರಣೆಗೆ ಒತ್ತು ನೀಡುತ್ತದೆ. ಇಟ್ ಮೀನ್ಸ್ ಮೋರ್ ಫೋಕಸ್ ಆನ್ ವ್ಯಾಲ್ಯೂ ಓರಿಯೆಂಟೆಡ್ ಎನ್ಕ್ವೈರಿ, ಇನ್ವೆಸ್ಟಿಗೇಷನ್. ಗುಣಾತ್ಮಕ ಸಂಶೋಧಕರು ನಡೆಸುವ ಕ್ಷೇತ್ರ ಅಧ್ಯಯನಗಳು, ಫೀಲ್ಡ್ ಸ್ಟಡೀಸ್, ದತ್ತಾಂಶ ಮತ್ತು ವ್ಯಾಖ್ಯಾನದ ಪರಿಸ್ಥಿತಿಯಲ್ಲಿ ಅವುಗಳ ಮೌಲ್ಯಗಳು ಮತ್ತು ಪಕ್ಷಪಾತಗಳನ್ನು ಪ್ರತಿಬಿಂಬಿಸುತ್ತದೆ. ಅಂದರೆ ವ್ಯಾಖ್ಯಾನದ ಪ್ರಸ್ತುತಿಯಲ್ಲಿ ಅವುಗಳ ಮೌಲ್ಯಗಳೇನೇನಾಗಿದ್ದಾವೆ, ಅವುಗಳ ಪಕ್ಷಪಾತಗಳನ್ನು ಪ್ರತಿಬಿಂಬಿಸುತ್ತದೆ. ಫೀಲ್ಡ್ ಸ್ಟಡಿ ಅಂದರೆ ಈ ಗುಣಾತ್ಮಕ ಸಂಶೋಧನೆ ಕ್ಷೇತ್ರ ಅಧ್ಯಯನ ಮಾಡಬೇಕಾದಂಥ ಸಂದರ್ಭದಲ್ಲಿ ದತ್ತಾಂಶ ಮತ್ತು ವ್ಯಾಖ್ಯಾನದ ಪರಿಸ್ಥಿತಿಯಲ್ಲಿ ಅವುಗಳ ಮೌಲ್ಯಗಳೇನೇ ಆಗಿದ್ದಾವೆ ಅದು ಮತ್ತು ಆ ಪಕ್ಷಪಾತಗಳನ್ನು ಇದು ಯಾವಾಗಲೂ ಗುಣಾತ್ಮಕ ಸಂಶೋಧನೆಯು ಪ್ರತಿಬಿಂಬಿಸುತ್ತದೆ. ಗುಣಾತ್ಮಕ ಸಂಶೋಧನೆಯ ಭಾಷೆ ಕಲಾತ್ಮಕ ಮತ್ತು ಸಾಹಿತ್ಯಿಕ ಸ್ವರೂಪದ್ದಾಗಿದೆ. ಲಿಟ್ರೇಚರ್ ರಿಲೇಟೆಡ್ ಇರುತ್ತೆ ಇದು ಯಾವಾಗಲೂ. ಅಂದರೆ ಗುಣಾತ್ಮಕ ಸಂಶೋಧನೆ ಯಾವಾಗಲೂ ಭಾಷೆ ಯಾವಾಗ ಕಲಾತ್ಮಕವಾಗಿರ್ತಕ್ಕಂಥ ಭಾಷೆಯನ್ನು ತೆಗೆದುಕೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್ ಥೆಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್, ವಿಷಯ ಸಂಪ್ರತ್ಯಕ್ಷಣಾ ಪರೀಕ್ಷೆಗಳು ಅಂತ ಕರಿತಾ ಇದ್ದೀವಿ. ಆ ಸಂಶೋಧನಕಾರ ಆ ಸಾಧನವನ್ನು ಬಳಸಿಕೊಂಡು ಸಂಶೋಧನೆಯನ್ನು ಮಾಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಕಲಾತ್ಮಕವಾಗಿರ್ತಕ್ಕಂಥ ಭಾಷೆಯನ್ನು ಬಳಸಿಕೊಳ್ತಾನೆ ಮತ್ತು ಸಾಹಿತ್ಯಿಕ ಸ್ವರೂಪದ್ದಾಗಿರುತ್ತೆ. ಯಾವಾಗಲೂ ವ್ಯಕ್ತಿಗತವಲ್ಲದ ಮೂರನೇ ವ್ಯಕ್ತಿಯ ಪ್ರಸ್ತುತಿಗೆ ಒತ್ತು ನೀಡುವ ವೈಜ್ಞಾನಿಕ ವರದಿಗಿಂತ ಭಿನ್ನವಾಗಿದೆ ಇದು. ಅಂದರೆ ಮೂರನೇ ವ್ಯಕ್ತಿಯ ಪ್ರಸ್ತುತಿಗೆ ಒತ್ತು ನೀಡುವ ವೈಜ್ಞಾನಿಕ ವರದಿಗಿಂತ ಇದು ಯಾವಾಗಲೂ ಭಿನ್ನವಾಗಿರ್ತಕ್ಕಂಥದ್ದು. ವ್ಯಕ್ತಿಗತವಲ್ಲದ ಮೂರನೇ ವ್ಯಕ್ತಿಯ ಪರಿಸ್ಥಿತಿಗೆ ಒತ್ತು ನೀಡುವ ವೈಜ್ಞಾನಿಕ ವರದಿಗಿಂತ ಇದು ಯಾವಾಗಲೂ ಭಿನ್ನವಾಗಿರುತ್ತದೆ. ಗುಣಾತ್ಮಕ ಅಧ್ಯಯನಗಳನ್ನು ವೈಯಕ್ತಿಕ ಧ್ವನಿಯನ್ನು ಬಳಸಿಕೊಂಡು ಅನೌಪಚಾರಿಕ ಶೈಲಿಯಲ್ಲಿ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ರಿಪೋರ್ಟ್ ಮಾಡ್ತಾ ಹೋಗುತ್ತೆ ಈ ಸಂಶೋಧನೆಯು, ಗುಣಾತ್ಮಕ ಸಂಶೋಧನೆಯು ಇದು ಯಾವಾಗಲೂ. ಅದನ್ನು ನಾವು ಇಲ್ಲೇ ಪರಿಗಣಿಸ್ತೀವಿ. ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಶೋಧನಾ ವಿಧಾನಗಳ ವ್ಯತ್ಯಾಸ. ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ ಸಂಶೋಧಕರು ದೃಢೀಕರಣ ಅಥವಾ ಮೇಲಿನಿಂದ ಕೆಳಕ್ಕೆ ದತ್ತಾಂಶ ಅಂದರೆ ಪ್ರಾಕಲ್ಪನೆಗಳು ಮತ್ತು ಸಿದ್ಧಾಂತವನ್ನು ಪರೀಕ್ಷಿಸುತ್ತಾರೆ. ಯಾವಾಗ ನಾವು ಕ್ವಾಂಟಿಟೇಟಿವ್ ರಿಲೇಟೆಡ್ ರಿಸರ್ಚ್ ಯಾವಾಗಲೂ ಮೇಲಿನಿಂದ ಕೆಳಕ್ಕೆ ನಾವು ಕ್ರಮಬದ್ಧವಾಗಿ ದತ್ತಾಂಶದೊಂದಿಗೆ ಪ್ರಾಕಲ್ಪನೆಗಳನ್ನು ಮತ್ತು ಸಿದ್ಧಾಂತಗಳನ್ನು ಪರೀಕ್ಷೆ ಮಾಡ್ಕೋತಾ ಬರ್ತಾ ಇರ್ತೀವಿ. ನಲ್ ಹೈಪೋಥೆಸಿಸ್, ಇಸ್ ಇಟ್ ರೈಟ್, ರಿಸರ್ಚ್ ಹೈಪೋಥೆಸಿಸ್, ಕ್ರಮಬದ್ಧವಾಗಿ ಒನ್ ಬೈ ಒನ್ ಸಿಕ್ವೆನ್ಷಿಯಲ್ ಆಗಿ ನಾವು ದತ್ತಾಂಶದೊಂದಿಗೆ ಪ್ರಾಕಲ್ಪನೆಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಪರೀಕ್ಷೆ ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಗುಣಾತ್ಮಕ ಸಂಶೋಧನಾ ಕ್ಷೇತ್ರ ಕಾರ್ಯದ ಸಮಯದಲ್ಲಿ ಸಂಗ್ರಹಿಸಿದ ದತ್ತಾಂಶದಿಂದ ಸಂಶೋಧಕರು ಜ್ಞಾನ, ಪ್ರಾಕಲ್ಪನೆಗಳನ್ನು ಮತ್ತು ಆಧಾರವಾಗಿರುವ ಸಿದ್ಧಾಂತವನ್ನು ಉತ್ಪಾದಿಸುತ್ತಾರೆ ಅಥವಾ ನಿರ್ಮಿಸುತ್ತಾರೆ. ಇಲ್ಲಿ ಪ್ರಾಕಲ್ಪನೆಗಳು ಯಾವುದು? ನಾವು ಸಂಗ್ರಹಿಸಿದ ದತ್ತಾಂಶದ ಜ್ಞಾನದ ಆಧಾರದ ಮೇಲೆ ಅಥವಾ ಪ್ರಾಕಲ್ಪನೆಗಳ ಆಧಾರದ ಮೇಲೆ ಸಿದ್ಧಾಂತವನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಇಟ್ ಮೀನ್ಸ್ ಕ್ವಾಲಿಟೇಟಿವ್ ರಿಸರ್ಚ್, ಅ ಫಾರ್ಮುಲೇಟ್, ಅದು ಕನ್ಸ್ಟ್ರಕ್ಟ್ ಆಫ್ ದಿ ಥೇರೀಸ್, ಪ್ರೊಡಕ್ಷನ್ ಆಫ್ ದಿ ಥೇರೀಸ್ ಅಂತ ಕರಿತಾ ಇದ್ದೀವಿ. ಜ್ಞಾನ ಪ್ರಾಕಲ್ಪನೆಗಳಿಗೆ ಅನುಗುಣವಾಗಿ ಒಂದು ನಾವು ಏನು ಮಾಡ್ತಾ ಹೋಗ್ತೀವಿ, ಜ್ಞಾನವನ್ನು ನಿರ್ಮಿಸ್ತಾ ಹೋಗ್ತೀವಿ ಗುಣಾತ್ಮಕ ಸಂಶೋಧನಾ ಪ್ರಕಾರದಲ್ಲಿ. ಪರಿಮಾಣಾತ್ಮಕ ಸಂಶೋಧನೆಯು ವಸ್ತುನಿಷ್ಠ ಮತ್ತು ರಚನಾತ್ಮಕವಾಗಿದೆ. ಆಬ್ಜೆಕ್ಟಿವಿಟಿ ಆ್ಯಂಡ್ ಸ್ಟ್ರಕ್ಚರ್ಡ್ ಡಿಸೈನ್. ಇಲ್ಲಿ ಪರಿಮಾಣಾತ್ಮಕ ಸಂಶೋಧನೆ ಯಾವಾಗಲೂ ವಸ್ತುನಿಷ್ಠವಾಗಿ ಹೋಗುತ್ತದೆ. ಇಲ್ಲಿ ವ್ಯಕ್ತಿನಿಷ್ಠವಾಗಿ ಮಾಡಲಿಕ್ಕೆ ಇದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ಏಕೆಂದರೆ ಸಂಖ್ಯಾತ್ಮಕವಾಗಿರ್ತಕ್ಕಂಥ ದತ್ತಾಂಶಗಳ ಸಂಗ್ರಹಣೆಯನ್ನು ಮಾಡಿಕೊಂಡು ಸಂಶೋಧನಾಕಾರರು ಫಲಿತಾಂಶವನ್ನು ಕಂಡುಕೊಳ್ಳುವುದರಿಂದ ಅಥವಾ ಸಂಖ್ಯಾತ್ಮಕ ದತ್ತಾಂಶವನ್ನು ಒಳಗೊಂಡಿರತಕ್ಕಂಥ ಪರಿಕರಗಳನ್ನು ಅಥವಾ ಸಾಧನಗಳನ್ನು ರಚಿಸಿಕೊಂಡು ಫಲಿತಾಂಶಗಳನ್ನು
ನಿರ್ಮಿಸುವುದರಿಂದ ಇದು ಯಾವಾಗಲೂ ವಸ್ತುನಿಷ್ಠವಾಗಿರುತ್ತದೆ. ಗುಣಾತ್ಮಕ ಸಂಶೋಧನೆಯು ವ್ಯಕ್ತಿನಿಷ್ಠ, ಮನೋವೈಜ್ಞಾನಿಕ ಮತ್ತು ವೈಯಕ್ತಿಕ ನಿರ್ಮಿತ ಅಂತ ಕರಿತಾ ಇದ್ದೀವಿ. ಇಲ್ಲಿ ಯಾವಾಗಲೂ ಗುಣಾತ್ಮಕ ಸಂಶೋಧನೆ ವ್ಯಕ್ತಿನಿಷ್ಠವಾಗಿರುತ್ತದೆ, ಮನೋವೈಜ್ಞಾನಿಕವಾಗಿರುತ್ತದೆ ಮತ್ತು ವ್ಯಕ್ತಿಗತವಾಗಿರ್ತಕ್ಕಂಥ ನಿರ್ಮಿತ. ಮನೋವೈಜ್ಞಾನಿಕವಾಗಿ ಆ ವ್ಯಕ್ತಿಯ ಒಂದು ಮನೋಧೋರಣೆಯನ್ನು, ಮನೋಭಾವವನ್ನು ಅಧ್ಯಯನ ಮಾಡಬೇಕಾಗಿತ್ತಂದರೆ a study on attitude of the secondary school students. ನಾವು ಹೇಗೆ ಮನೋವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ, ಆ ವ್ಯಕ್ತಿಯ ಮನೋಭಾವ ಯಾವ ರೀತಿಯಾಗಿದೆ, ಅಟಿಟ್ಯೂಡ್ಸ್ ಮನೋಧೋರಣೆಗಳು ಯಾವ ರೀತಿಯಾಗಿದ್ದಾವೆ, ಅದಕ್ಕೆ ಅನುಗುಣವಾಗಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಪರಿಮಾಣಾತ್ಮಕ ಸಂಶೋಧನಾ ವಿಧಾನ ನಿಯಮಿತ ಮತ್ತು ಊಹಿಸಬಹುದಾಗಿದೆ. ಆಲ್ಮೋಸ್ಟ್ ಆಲ್ ಕ್ವಾಂಟಿಟೇಟಿವ್ ರಿಸರ್ಚ್ ಪ್ರಿಡಿಕ್ಟೇಬಲ್ ಅಂತ ಕರಿತಾ ಇದ್ದೀವಿ. ನಿಯಮಿತವಾಗಿ ನಾವು ಅದನ್ನು ಊಹೆ ಪ್ರಿಡಿಕ್ಟ್ ಮಾಡ್ಬೋದು. ನಾವು ಇಲ್ಲಿ ಪ್ರಾಕಲ್ಪನೆಗಳಲ್ಲಿಯೇ ಬರಿತಾ ಹೋಗ್ತೀವಿ. ನಾವು ರಿಸಲ್ಟ್ ಮೇ ಬಿ ಔಟ್ಪುಟ್ ಹೀಗೆ ಬರ್ಬೋದು, ಇಷ್ಟೇ ಬರ್ಬೋದು. ದೆರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್. ಪ್ರಾಕಲ್ಪನೆಯಲ್ಲೇ ಹೇಳ್ತಾ ಇದ್ದೀವಿ ನಾವು. ದೇರ್ ಈಸ್ ಎ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್. ಹೇಗೆ ಸಿಗ್ನಿಫಿಕೆಂಟ್ ಇದೆ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಪರಿಮಾಣಾತ್ಮಕ ಸಂಶೋಧನಾ ವಿಧಾನ ನಿಯಮಿತವಾಗಿ ಇದನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ಗುಣಾತ್ಮಕ ಸಂಶೋಧನಾ ವಿಧಾನ ಸಾಂದರ್ಭಿಕವಾಗಿ ಸನ್ನಿವೇಶಕ್ಕೆ ಅನುಗುಣವಾಗಿ ಪ್ರಿಡಿಕ್ಟ್ ಮಾಡ್ಬೋದು. ನಾನು ಮೊದಲೇ ಹೇಳಿದಂತೆ ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವವನ್ನು ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವ ಒಳ್ಳೆಯದಾಗಿತ್ತು ಅಥವಾ ಅತ್ಯುತ್ತಮವಾಗಿತ್ತು. ಸಾಂದರ್ಭಿಕವಾಗಿ ಆ ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವ ಕೆಲವು ಸನ್ನಿವೇಶಗಳಲ್ಲಿ ಮತ್ತೆ ಬದಲಾಗಬಹುದು. ಗುಣಾತ್ಮಕ ಸಂಶೋಧನೆಯಲ್ಲಿ ಬದಲಾಗಬಹುದು. ಬಟ್ ಸಾಮಾಜಿಕ ಸಂದರ್ಭೋಚಿತವಾಗಿ ನಾವು ಗುಣಾತ್ಮಕ ಸಂಶೋಧನೆಯನ್ನು ಬಳಸಿಕೊಳ್ಳುತ್ತೇವೆ ಅಥವಾ ಊಹಿಸುತ್ತೇವೆ. ವೈಯಕ್ತಿಕ ಮತ್ತು ಊಹಿಸಲಾಗದು ಇದನ್ನು. ಅಂದರೆ ಗುಣಾತ್ಮಕ ಸಂಶೋಧನಾ ವಿಧಾನ ಸಾಂದರ್ಭಿಕ, ಸಾಮಾಜಿಕ, ಸಂದರ್ಭೋಚಿತ, ವೈಯಕ್ತಿಕ ಮತ್ತು ಊಹಿಸಲಾಗದು. ಏನು ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವ ಯಾವ ತೆರನಾಗಿ ಬರ್ತದೆ ಅದಕ್ಕೆ ಅನುಗುಣವಾಗಿ ನಾವು ಊಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಟ್ ಮೇ ಬಿ ಗುಡ್, ಇಟ್ ಮೇ ಬಿ ಬ್ಯಾಡ್. ಅತ್ಯುತ್ತಮವಾಗಿರ್ಬೋದು ಅಥವಾ ಕಳಪೆಯಾಗಿರ್ಬೋದು. ಊಹೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪರಿಮಾಣಾತ್ಮಕ ಸಂಶೋಧನಾ ವಿಧಾನ ಚಲಕಗಳ ನಡುವಿನ ಸಂಖ್ಯಾಶಾಸ್ತ್ರೀಯ ಸಂಬಂಧಗಳನ್ನು ಗುರುತಿಸುತ್ತದೆ. ನ್ಯೂಮೆರಿಕಲ್ ಡೇಟಾ, ರಿಲೇಷನ್ಶಿಪ್ ಬಿಟ್ವೀನ್ ನ್ಯೂಮೆರಿಕಲ್ ಡೇಟಾ, ಒನ್ ವೇರಿಯಬಲ್ ಟು ಅನದರ್ ಒನ್ ವೇರಿಯಬಲ್. ಇಟ್ ಮೇ ಬಿ ಡಿಪೆಂಡೆಂಟ್, ಇಟ್ ಮೇ ಬಿ ಇಂಡಿಪೆಂಡೆಂಟ್. ಸೊ ಎರಡರ ಮಧ್ಯೆ ಅವಲಂಬಿತ ಚಲಕ, ಅವಲಂಬಿತವಲ್ಲದ ಚಲಕ, ಇವೆರಡುಗಳ ಮಧ್ಯೆ ಸಂಖ್ಯಾಶಾಸ್ತ್ರೀಯವಾಗಿರ್ತಕ್ಕಂಥ ಸಂಬಂಧಗಳನ್ನು ಅದು ಯಾವಾಗಲೂ ಐಡೆಂಟಿಫೈ ಮಾಡ್ತಾ ಹೋಗುತ್ತೆ. ಗುಣಾತ್ಮಕ ಸಂಶೋಧನಾ ವಿಧಾನ ವಿವರಣಾತ್ಮಕ ದತ್ತಾಂಶವನ್ನು ಬಳಸಿ ನಮೂನೆಗಳ, ವಿಷಯಗಳು ಮತ್ತು ಸಮಗ್ರ ವೈಶಿಷ್ಟ್ಯಗಳನ್ನು ಹುಡುಕಿ ಮತ್ತು ವ್ಯತ್ಯಾಸಗಳನ್ನು ಪ್ರಶಂಸಿಸುತ್ತದೆ. ಗುಣಾತ್ಮಕ ಸಂಶೋಧನೆಯಲ್ಲಿ ವ್ಯತ್ಯಾಸಗಳು ಏನೇನು ಬರ್ತಾ ಇದ್ದಾವೆ, ಏನು ವ್ಯತ್ಯಾಸ ಆಗ್ತಾ ಇದೆ, ವೈಶಿಷ್ಟ್ಯಗಳು ಏನೇನು, ಸಮಗ್ರವಾಗಿ ಸಮಗ್ರವಾಗಿ ದತ್ತಾಂಶಗಳನ್ನು ವಿವರಣಾತ್ಮಕವಾಗಿ ಬಳಸ್ಕೊಳ್ತಾ ಹೋಗುತ್ತೆ ಇದು. ಅಂದರೆ ರಿಸ್ಪಾಂಡೆಂಟ್ ಪ್ರತಿಕ್ರಿಯೆ ನೀಡುವ ವಿವರಣಾತ್ಮಕ ಮೂಲಕ ತನ್ನ ಮಾಹಿತಿಯನ್ನು ನೀಡ್ತಾ ಹೋಗುತ್ತಾನೆ. ಆ ವಿಷಯಗಳಿಗೆ ಅನುಗುಣವಾಗಿ ಮತ್ತು ಸಮಗ್ರವಾಗಿರ್ತಕ್ಕಂಥ ವೈಶಿಷ್ಟ್ಯಗಳನ್ನು ಹುಡುಕಿ ಅವುಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಇದು ಯಾವಾಗಲೂ ಕಂಡುಕೊಳ್ತಾ ಹೋಗುತ್ತೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದಿನ ತರಗತಿಯಲ್ಲಿ ನಾವು ಸಂಶೋಧನಾ ವಿಧಾನಗಳು, ಶೈಕ್ಷಣಿಕ ಸಂಶೋಧನಾ ವಿಧಾನಗಳಲ್ಲಿ ಪರಿಮಾಣಾತ್ಮಕ, ಗುಣಾತ್ಮಕ ಸಂಶೋಧನಾ ವಿಧಾನಗಳ ಅರ್ಥ, ವ್ಯಾಖ್ಯಾನಗಳು, ಗುಣಲಕ್ಷಣಗಳು ಮತ್ತು ಅವುಗಳ ಮಧ್ಯೆ ಇರುವ ವ್ಯತ್ಯಾಸಗಳನ್ನು ಕುರಿತು ಅಧ್ಯಯನವನ್ನು ಮಾಡಿದೆವು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.